ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅನ್ಅಕಾಡೆಮಿ. ಇವತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಕ್ಲಾಸ್ ಇರುತ್ತೆ. ಟಾಪಿಕ್ ಬಂದ್ಬಿಟ್ಟು ಫ್ರೇಮಿಂಗ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದಟ್ ಈಸ್ ನಮ್ಮ ಕಾನ್ಸ್ಟಿಟ್ಯೂಷನ್ನ ಬ್ಯಾಕ್ಗ್ರೌಂಡ್ನ ನಾವು ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ. ಗೋಯಿಂಗ್ ಫಾರ್ವರ್ಡ್, ಮೈ ನೇಮ್ ಇಸ್ ಮನೋಜ್ ಕುಮಾರ್. ಐ ಆಮ್ ಅ ಸಿವಿಲ್ ಇಂಜಿನಿಯರಿಂಗ್ ಗ್ರಾಜುಯೇಟ್. ಐ ಕ್ಲಿಯರ್ಡ್ SSC CPO. ಐ ಆಮ್ ಆಲ್ಸೋ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್. ಐ ಹವ್ ಕ್ಲಿಯರ್ಡ್ ESIC UDC and LIC ADO. ಗೋಯಿಂಗ್ ಫಾರ್ವರ್ಡ್, ಇಂಡಿಯಾಸ್ ಟಾಪ್ ಎಜುಕೇಟರ್ಸ್ ಇಂದ ನೀವು SBI ಪ್ರೊಬೇಷನರಿ ಆಫೀಸರ್ 2021 ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ 27th October ಇಂದ. ಸೊ ಟಾಪ್ ಎಜುಕೇಟರ್ಸ್ ಆಫ್ ದ ಕಂಟ್ರಿ, ಅನ್ಲಿಮಿಟೆಡ್ ಆಕ್ಸೆಸ್ ಟು ಟೆಸ್ಟ್, ವೀಕ್ಲಿ ಕ್ವಿಜ್ ಅಂಡ್ ಮಾಕ್ ಟೆಸ್ಟ್, ಡೆಡಿಕೇಟೆಡ್ ಡೌಟ್ ಕ್ಲಿಯರಿಂಗ್ ಸೆಷನ್, full syllabus coverage for SBI Clerk 2021. The course will be conducted in Hindi and notes will be provided in English. PDF study material, everything at one place. And October offers ಇದೆ, ಬ್ಯಾಂಕಿಂಗ್ ಆಫರ್ಸು. ಸೊ ನೀವು 1 year 2 year ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ 4 months 8 months ಸಬ್ಸ್ಕ್ರಿಪ್ಷನ್ ನಿಮಗೆ ಅಡಿಷ್ನಲ್ ಆಗಿ ಸಿಗುತ್ತೆ. ಸೊ ಗೋಯಿಂಗ್ ಫಾರ್ವರ್ಡ್, ಅಬೌಟ್ ಬ್ಯಾಂಕ್ ಎಕ್ಸಾಮ್ ಸಬ್ಸ್ಕ್ರಿಪ್ಷನ್ ನೋಡೋದಾದರೆ, ಫಾರ್ 24 months ಇಟ್ ಇಸ್ 7,800, ಫಾರ್ 12 months ಇಟ್ 6,500, for 6 months it's 5,400. You can use my referral code. My referral code is MJ10. ಇದನ್ನು ಯೂಸ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಗೋಯಿಂಗ್ ಫಾರ್ವರ್ಡ್, ಪ್ಲಸ್ ಕ್ಲಾಸ್ದು ಅಡ್ವಾಂಟೇಜ್ಗಳು ಏನು ಅಂತ ನೋಡೋದಾದರೆ, ಯು ಗೆಟ್ ಲೈವ್ ಕ್ಲಾಸಸ್, ಯು ಗೆಟ್ ವೀಕ್ಲಿ ಟೆಸ್ಟ್, ಯು ಗೆಟ್ ಸ್ಟ್ರಕ್ಚರ್ಡ್ ಕೋರ್ಸಸ್ ಆ್ಯಂಡ್ ಅನ್ಲಿಮಿಟೆಡ್ ಆಕ್ಸೆಸ್ ಟು ಲೈವ್ ಕ್ಲಾಸಸ್. ಆಲ್ಸೋ ಯು ಗೆಟ್ ಪರ್ಸನಲ್ ಗೈಡೆನ್ಸ್, ದಟ್ ಈಸ್ 1-to-1 ಗೈಡೆನ್ಸ್ ಸಿಗುತ್ತೆ ಟಾಪ್ ಎಕ್ಸಾಮ್ ಎಕ್ಸ್ಪರ್ಟ್ಸಿಂದ. ಸ್ಟಡಿ ಪ್ಲಾನರ್ ಸಿಗುತ್ತೆ, ಕಸ್ಟಮೈಸ್ ಸ್ಟಡಿ ಪ್ಲಾನ್ ಇರುತ್ತೆ ವಿತ್ ವೀಕ್ಲಿ ರಿವ್ಯೂಸ್. ಸ್ಟಡಿ ಮೆಟೀರಿಯಲ್ ಸಿಗುತ್ತೆ, ದಟ್ ಈಸ್ ಸ್ಪೆಷಲೈಸ್ಡ್ ನೋಟ್ಸ್ ಆ್ಯಂಡ್ ಪ್ರಾಕ್ಟೀಸ್ ಸೆಟ್ಸ್. ಎಕ್ಸ್ಪರ್ಟ್ ಗೈಡ್ಲೈನ್ಸ್ ಇರುತ್ತೆ, ಸ್ಟಡಿ ಬೂಸ್ಟರ್ ವರ್ಕ್ಶಾಪ್ ಬೈ ಎಕ್ಸಾಮ್ ಎಕ್ಸ್ಪರ್ಟ್. ಆಲ್ಸೋ ಗೆಟ್ ಟೆಸ್ಟ್ ಅನಾಲಿಸಿಸ್, ದಟ್ ಈಸ್ 1-to-1 ಗೈಡೆನ್ಸ್ ಫ್ರಮ್ ಟಾಪ್ ಎಕ್ಸಾಮ್ ಎಕ್ಸ್ಪರ್ಟ್ಸ್. ಗೋಯಿಂಗ್ ಫಾರ್ವರ್ಡ್, ರೈಸ್ ಅ ಹ್ಯಾಂಡ್ ಫೀಚರ್ ಅಂತ ಒಂದಿರೋದು, ಇದು ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಸಿಗುತ್ತೆ. ನೀವು ಪ್ಲಸ್ಸಿಗೆ ಸಬ್ಸ್ಕ್ರೈಬ್ ಆದ್ರಿ ಅಂದರೆ ನಿಮ್ಮ ಒಂದು ಫೇವ್ರೇಟ್ ಎಜುಕೇಟರ್ ಜೊತೆ ಲೈವ್ ಕ್ಲಾಸ್ನಲ್ಲಿ ಮಾತಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳುವಂಥ ಒಂದು ಆಪ್ಷನ್ ಇರುತ್ತೆ. ಆ್ಯಂಡ್ ಆನ್ಲೈನ್ ಈಸ್ ಮಚ್ ಬೆಟರ್ ದ್ಯಾನ್ ಆಫ್ಲೈನ್. ಗೋಯಿಂಗ್ ಫಾರ್ವರ್ಡ್, ಅನ್ಅಕಾಡೆಮಿ ಬ್ಯಾಂಕ್ ಸ್ಕಾಲರ್ಶಿಪ್ ಟೆಸ್ಟ್ ಇರುತ್ತೆ ಎಲ್ಲ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೆ. ಇದು ಫ್ರೀ ರಿಜಿಸ್ಟ್ರೇಷನ್ ಇರುತ್ತೆ. ಈ ಕಾಂಬ್ಯಾಟು ಈ ಎಕ್ಸಾಮು ಇಂಗ್ಲೀಷ್ ಆಮೇಲೆ ಹಿಂದಿ ಎರಡರಲ್ಲೂ ಅವೈಲಬಲ್ ಇರುತ್ತೆ. ಇದು 36 ಕ್ವೆಶನ್ಸ್ ಇರುತ್ತೆ 50 minutesನಲ್ಲಿ. ಆಮೇಲೆ ಇದು ಆಂಡ್ರಾಯ್ಡ್ ಆ್ಯಪ್ನಲ್ಲಿ ಮಾತ್ರ. ಆಮೇಲೆ ಡೀಟೇಲ್ಡ್ ವಿಡಿಯೋ ಸೊಲ್ಯೂಷನ್ ಫಾರ್ ಈಚ್ ಕ್ವೆಶನ್ ವಿಲ್ ಬಿ ಪ್ರೊವೈಡೆಡ್. ಒಂದು ಸ್ಕಾಲರ್ಶಿಪ್ ಪೋಲ್ ಇರುತ್ತೆ, 1 crore rupees ಸ್ಕಾಲರ್ಶಿಪ್ ಪೋಲಿಂದ ನೀವು ಪಡ್ಕೊಳ್ಬೋದು. ಇದು ಎವ್ರಿ ಸಂಡೇ 10 AM ನಡೆಯುತ್ತೆ. ಸೊ ಯು ಕ್ಯಾನ್ ಎನ್ರೋಲ್ ನೌ. ಇದರಲ್ಲಿ ವಿನ್ನರ್ಸ್ಗೆ ಟಾಪ್ 3 ವಿನ್ನರ್ಸ್ಗೆ 1 year ಬ್ಯಾಂಕ್ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ, ಬ್ಯಾಂಕ್ ಪ್ಲಸ್ ಸಬ್ಸ್ಕ್ರಿಪ್ಷನು. 4 to 10 ಇದ್ದವ್ರಿಗೆ 75% ಸ್ಕಾಲರ್ಶಿಪ್ಪು, 11 to 50 ಇದ್ದವ್ರಿಗೆ 50% ಸ್ಕಾಲರ್ಶಿಪ್ಪು, 51 to 500 ರ್ಯಾಂಕ್ ಇದ್ದವ್ರಿಗೆ 25% ಸ್ಕಾಲರ್ಶಿಪ್ಪು, 501 to 1000 ಇದ್ದವ್ರಿಗೆ 20% ಸ್ಕಾಲರ್ಶಿಪ್ ಸಿಗುತ್ತೆ. ಗೋಯಿಂಗ್ ಫಾರ್ವರ್ಡ್, ನಾವು ಲೆಟ್ ಅಸ್ ಲುಕ್ ಎಟ್ ದಿ ಫ್ರೇಮಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫಸ್ಟ್, ಕಾನ್ಸ್ಟಿಟ್ಯೂಷನ್ ಅಂದರೆ ಏನು? ಕಾನ್ಸ್ಟಿಟ್ಯೂಷನ್ನ ಸಿಂಪಲ್ ವರ್ಡ್ಸ್ನಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಲಾ ಆಫ್ ಲ್ಯಾಂಡ್. ಆಯಿತಾ, ಲಾ ಆಫ್ ಲ್ಯಾಂಡ್. ಸೊ ಈ ಕಾನ್ಸ್ಟಿಟ್ಯೂಷನ್ ಅನ್ನೋದು ಒಂದಿನದಲ್ಲಿ ನಮಗೇನು ಸಿಗ್ಬಿಡಲಿಲ್ಲ. ಇಟ್ ಟುಕ್ ಓವರ್ ಸ್ಪ್ಯಾನ್ ಆಫ್ ಟೈಮ್, ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಎವಾಲ್ವ್ಡ್ ವಿತ್ ಚೇಂಜಿಂಗ್ ಸರ್ಕಮ್ಸ್ಟಾನ್ಸಸ್. ಇವಾಗಲೂ ಕೂಡ ಎವಾಲ್ವ್ ಆಗ್ತಾ ಇದೆ. ಹವೆವರ್ ವಿ ಕಾಲ್ ಅವರ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಫ್ಲೆಕ್ಸಿಬಲ್ ಆಸ್ ವೆಲ್ ಆಸ್ ರಿಜಿಡ್. ಯಾಕೆಂದರೆ ನಮ್ಮ ಸಂವಿಧಾನದ ಕೆಲವೊಂದಿಷ್ಟು ಭಾಗಗಳನ್ನ ಈಸಿಯಾಗಿ ಅಮೆಂಡ್ ಮಾಡ್ಬೋದು, ಕೆಲವೊಂದಿಷ್ಟನ್ನ ಅಮೆಂಡ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ನಾವು ಗೋಯಿಂಗ್ ಫಾರ್ವರ್ಡ್, ಈ ಕಾನ್ಸ್ಟಿಟ್ಯೂಷನ್ದು ಬ್ಯಾಕ್ಗ್ರೌಂಡ್ನ ನೋಡೋದಾದ್ರೆ, ಈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಯಾವಾಗ ಫ್ರೇಮ್ ಆಯಿತು ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಂದು ಸೆಟಪ್ ಆಯಿತು. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸೆಟಪ್ ಆಗಿದ್ದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಎದುರುಗಡೆ. ಸೊ 1946ನಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಬರುತ್ತೆ. ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ನಲ್ಲಿ ಸರ್ ಸ್ಟ್ಯಾಫೋರ್ಡ್ ಕ್ರಿಪ್ಸ್, ಎ ವಿ ಅಲೆಕ್ಸಾಂಡರ್, ಆಮೇಲೆ ಪ್ಯಾಟ್ರಿಕ್ ಲಾರೆನ್ಸ್ ಇರ್ತಾರೆ. ಇವರು 3 ಜನ ಸದಸ್ಯರಿರುವಂಥ ಒಂದು ಕ್ಯಾಬಿನೆಟ್ ಮಿಷನ್ನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಸೆಟಪ್ ಮಾಡಿ ಅಂತ ಹೇಳುತ್ತೆ 1946ನಲ್ಲಿ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಕೆಲಸ ಏನು ಅಂದರೆ, ಫಾರ್ ಆ್ಯನ್ ಇಂಡಿಪೆಂಡೆಂಟ್ ಇಂಡಿಯಾ ಒಂದು ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡೋದು. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಲ್ಮೋಸ್ಟ್ 3 years ತೊಗೊಂತು. ಎಕ್ಸಾಕ್ಟಾಗಿ ಎಷ್ಟು ತೊಗೊಂತು ಅಂತ ಬಹಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇಟ್ ಟುಕ್ 2 years 11 months and 18 days ಟು ಕಂಪ್ಲೀಟ್ ದಿ ಡ್ರಾಫ್ಟಿಂಗ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಫಾರ್ ಅನ್ ಇಂಡಿಪೆಂಡೆಂಟ್ ಇಂಡಿಯಾ. ಈ ಒಂದು 3 ವರ್ಷದ ಅವಧಿಯಲ್ಲಿ, ದಟ್ ಈಸ್ ಇನ್ ದಿಸ್ 3 years, there were 11 sessions spanning 165 days. ಈ 165 ಡೇಸ್ನಲ್ಲಿ 114 ಡೇಸು ಜಸ್ಟ್ ಟು ಕನ್ಸಿಡರ್ ಆ್ಯಂಡ್ ಡಿಸ್ಕಸ್ ಆನ್ ದಿ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ನೇ ಟೈಮ್ ಕಳೆದೋಗಿರುತ್ತೆ. ಆಯಿತಾ. ಆ್ಯಂಡ್ ಆಸ್ ಫಾರ್ ದ ಕಂಪೋಸಿಷನ್ ಆಫ್ ದ ಅಸೆಂಬ್ಲಿ, ಮೆಂಬರ್ಸ್ ವರ್ ಚೋಸನ್ ಬೈ ಇಂಡೈರೆಕ್ಟ್ ಎಲೆಕ್ಷನ್. ವೆರಿ ಇಂಪಾರ್ಟೆಂಟು,
ನಾವು ಯಾರನ್ನೂ ಮೆಂಬರ್ಸ್ನ ಡೈರೆಕ್ಟಾಗಿ ಎಲೆಕ್ಟ್ ಮಾಡಲಿಲ್ಲ, ಇಂಡೈರೆಕ್ಟಾಗಿ ಎಲೆಕ್ಟ್ ಆದ್ರು. ಸೇಮ್ ಇವಾಗ ಹೆಂಗೆ ಪ್ರೆಸಿಡೆಂಟ್ದು ಎಲೆಕ್ಷನ್ ನಡೆಯುತ್ತೋ ಅದೇ ರೀತಿ ಇಂಡೈರೆಕ್ಟಾಗಿ ಯಾರು ಎಲೆಕ್ಟ್ ಮಾಡಿದ್ರು ಅಂದರೆ ಅವಾಗ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಿದೆ. ಇವಾಗ ಏನು ಎಲ್ಲ ಸ್ಟೇಟ್ಗಳಲ್ಲೂ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಿತ್ತು, ಅದೇ ರೀತಿ ಅವಾಗ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇತ್ತು. ರಿಮೆಂಬರ್, ನಾವು ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಪ್ರಾವಿನ್ಸಸ್ ಅಂತ ಇದ್ವಿ ಸ್ಟೇಟ್ಗಳನ್ನ. ಸೊ ಈ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ನಾವು ಯಾರನ್ನ ಎಲೆಕ್ಟ್ ಮಾಡಿದ್ವೋ ಆ ಮೆಂಬರ್ಸು ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್ಸ್ನ ಎಲೆಕ್ಟ್ ಮಾಡಿದ್ರು. ಈ ಸ್ಕೀಮು ಯಾರು ರೆಕಮೆಂಡ್ ಮಾಡಿದ್ದು ಅಂದರೆ ಕ್ಯಾಬಿನೆಟ್ ಮಿಷನ್ ರೆಕಮೆಂಡ್ ಮಾಡಿದ ಸ್ಕೀಮು. ಅರೇಂಜ್ಮೆಂಟು ಹೀಗಿತ್ತು: 292 ಮೆಂಬರ್ಸು ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಎಲೆಕ್ಟ್ ಆಗ್ತಾರೆ, 93 ಮೆಂಬರ್ಸು ಪ್ರಿನ್ಸ್ಲಿ ಸ್ಟೇಟ್ ಇಂದ ಎಲೆಕ್ಟ್ ಆಗ್ತಾರೆ, 4 ಮೆಂಬರ್ಸು ಚೀಫ್ ಕಮಿಷನರ್ಸ್ ಪ್ರಾವಿನ್ಸಸ್ ಇಂದ ಎಲೆಕ್ಟ್ ಆಗ್ತಾರೆ. ಸೊ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲ್ರಿಗೂ ಗೊತ್ತು. ಇಂಡಿಯನ್ ಪ್ರಿನ್ಸ್ಲಿ ಸ್ಟೇಟ್ಸ್, ನಮಗೆ ಇಂಡಿಪೆಂಡೆನ್ಸ್ ಸಿಗೋ ಟೈಮಲ್ಲಿ ನಿಯರ್ಲಿ 565 ಪ್ರಿನ್ಸ್ಲಿ ಸ್ಟೇಟ್ಗಳಿತ್ತು. ಆಯ್ತಾ, ಪ್ರಿನ್ಸ್ಲಿ ಸ್ಟೇಟ್ ಬಗ್ಗೆನೇ ಮಾಡ್ಬೇಕಂದ್ರೆ ಡೀಟೇಲ್ ಆಗಿ ಮಾಡ್ತೀನಿ. ಆಮೇಲೆ 4 ಚೀಫ್ ಕಮಿಷನರ್ಸ್ ಪ್ರಾವಿನ್ಸಸ್ ಇತ್ತು, 4 ಚೀಫ್ ಕಮಿಷನರ್ಸ್ ಪ್ರಾವಿನ್ಸಸ್ ಇತ್ತು, ಅಲ್ಲಿಂದ 4 ಸದಸ್ಯರು. ಒಟ್ಟು ಟೋಟಲ್ ಎಷ್ಟು ಮೆಂಬರ್ಸ್ ಅಂದರೆ 389 ಮೆಂಬರ್ಸ್ ಇತ್ತು. ಆದರೆ ಮೌಂಟ್ ಬ್ಯಾಟನ್ದು ಜೂನ್ 3 ಪ್ಲಾನ್ ಅಂತ ಇರುತ್ತೆ, ಇದನ್ನು ನಾವು ಮಾಡರ್ನ್ ಹಿಸ್ಟ್ರಿನಲ್ಲಿ ಓದಿರ್ತೀವಿ. ಐ ವಿಲ್ ಟೇಕ್ ಅಪ್ ದಟ್ ಆಸ್ ವೆಲ್. ಸೊ ಅಕಾರ್ಡಿಂಗ್ ಟು ಮೌಂಟ್ ಬ್ಯಾಟನ್ಸ್ ಜೂನ್ 3 ಪ್ಲಾನ್, ಹಿ ವಾಂಟೆಡ್ ಟು ಹರಿ ದಿ ಪ್ರೋಸೆಸ್ ಆಫ್ ಗಿವಿಂಗ್ ಇಂಡಿಪೆಂಡೆನ್ಸ್ ಟು ಇಂಡಿಯಾ. So since he hurried, he set this deadline that calling June 3rd, and the plan was called June 3rd plan. This June 3rd plan also gave rise to partition, that is, it gave a separate constituent assembly for Pakistan. Okay, and some representative of some provinces, no, they ceased to be members of the assembly. ಅದರಿಂದ ಏನಾಯಿತು ಅಂದರೆ ಟೋಟಲ್ 389 ಮೆಂಬರ್ಸ್ ಇದೆ, 299 ಮೆಂಬರ್ಸ್ ಆಯಿತು ಆಫ್ಟರ್ ಪಾರ್ಟಿಷನ್. ಸೊ 389 ಇದ್ದಿದ್ದು ಎ ಪಿ ಅಂತ ಬರೀತೀನಿ. ಆಫ್ಟರ್ ಪಾರ್ಟಿಷನ್ ಇಟ್ ವಿಲ್ ಬಿಕಮ್ 299, ಯಾಕೆಂದರೆ ಕೆಲವೊಂದಿಷ್ಟು ಪ್ರಾವಿನ್ಸ್ಗಳೆಲ್ಲ ಪಾಕಿಸ್ತಾನ್ಗೆ ಹೋದ್ವು. ಗೋಯಿಂಗ್ ಫಾರ್ವರ್ಡ್, ವರ್ಲ್ಡ್ ವಾರ್ 2 ಯುರೋಪ್ನಲ್ಲಿ ಎಂಡಿಗೆ ಬರುತ್ತೆ. ಯಾವಾಗ? May 9th, 1945ಗೆ. ನಮಗೆ ಬ್ರಿಟಿಷರ್ಸು ಎರಡನೇ ವರ್ಲ್ಡ್ ವಾರ್ಗೆ ಹೋಗೋಕ್ಕಿಂತ ಮುಂಚೆನೇ ಪ್ರಾಮಿಸ್ ಮಾಡಿರ್ತಾರೆ, ವರ್ಲ್ಡ್ ವಾರ್ ಮುಗ್ದಿದ ತಕ್ಷಣ ನಿಮಗೆ ಫ್ರೀಡಮ್ ಕೊಡ್ತೀವಿ ಅಂತ. ಈ ಒಂದು ಹೊಸ ಬ್ರಿಟಿಷ್ ಗೌರ್ಮೆಂಟು ಅದು ಇಂಡಿಯನ್ ಪಾಲಿಸಿನ ಅನೌನ್ಸ್ ಮಾಡ್ತು. ಅದೇನು ಅಂದರೆ ಒಂದು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಬಾಡಿನ ಕಾನ್ಸ್ಟಿಟ್ಯೂಟ್ ಮಾಡಿ ಇಂಡಿಯನ್ಸು ಅವ್ರಿಗೆ ಒಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ, ಆಮೇಲೆ ಫ್ರೀಡಮ್ ಕೊಡ್ತೀವಿ ಅಂತ. ಅದಕ್ಕೆ ಅಂತಲೇ 3 ಬ್ರಿಟಿಷ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಬರ್ತಾರೆ. ಆಯಿತಾ, ಇದೇ ಕ್ಯಾಬಿನೆಟ್ ಮಿಷನ್. 3 ಬ್ರಿಟಿಷ್ ಕ್ಯಾಬಿನೆಟ್ನಲ್ಲಿದ್ದಂಥ ಮಿನಿಸ್ಟರ್ಸು ಬರ್ತಾರೆ. ಇವ್ರು ಏನಕ್ಕೆ ಭಾರತಕ್ಕೆ ಬರ್ತಾರೆ ಅಂದರೆ ಇಂಡಿಯಾಸ್ ಇಂಡಿಪೆಂಡೆನ್ಸ್ನ ನೋಡೋಣ, ಅಂದರೆ ಇಂಡಿಯಾಸ್ ಇಂಡಿಪೆಂಡೆನ್ಸ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಯೋಣ ಅಂತ ಬರ್ತಾರೆ. ಈ ಟೀಮ್ನಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಸರ್ ಲಾರ್ಡ್ ಪೆಟ್ರಿಕ್ ಲಾರೆನ್ಸ್, ಸ್ಟಾಫರ್ಡ್ ಕ್ರಿಬ್ಸ್, ಎ ವಿ ಅಲೆಕ್ಸಾಂಡರ್. ಈ ಮಿಷನ್ನ ಫೇಮಸ್ ಆಗಿ ಕ್ಯಾಬಿನೆಟ್ ಮಿಷನ್ ಅಂತ ಕರಿತೀವಿ. ಈ ಮಿಷನ್ ಮಾರ್ಚ್ 1946 ಇಂದ ಮೇ 1946 ತನಕ ಕೆಲಸ ಮಾಡಿರುತ್ತೆ ಇಂಡಿಯಾದಲ್ಲಿ. ಈ ಕ್ಯಾಬಿನೆಟ್ ಮಿಷನ್ ಒಂದು ಫ್ರೇಮ್ ವರ್ಕ್ನ ಡಿಸ್ಕಸ್ ಮಾಡುತ್ತೆ, ಕಾನ್ಸ್ಟಿಟ್ಯೂಷನ್ ಹೆಂಗೆ ನಾವು ಸ್ಥಾಪನೆ ಮಾಡೋದು, ಆ್ಯಂಡ್ ಒಂದು ಡೀಟೇಲ್ ಪ್ರೊಸೀಜರ್ನ ಇಡುತ್ತೆ. ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಬಾಡಿ ಈ ಪ್ರೊಸೀಜರ್ನ ಫಾಲೋ ಮಾಡಿ ಒಂದು ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟ್ ಮಾಡಬೇಕು ಅಂತ. ಅದಕ್ಕೆ ಅಂತಲೇ 296 ಸೀಟ್ಸ್ಗೆ ಎಲೆಕ್ಷನ್ ಕೂಡ ನಡೆದಿರುತ್ತೆ ಇಂಡಿಯನ್ ಪ್ರಾವಿನ್ಸಸ್ನಲ್ಲಿ. ಇದು ಜುಲೈ ಆಗಸ್ಟ್ 1946 ಕಂಪ್ಲೀಟ್ ಆಗುತ್ತೆ. ಅಸೆಂಬ್ಲಿ ಅದ್ರ ಕೆಲಸನ ಫಸ್ಟ್ ಡೇ ಅದು ಯಾವಾಗ ಮೀಟ್ ಆಗಿದೆ ಅಂದರೆ 9 ಡಿಸೆಂಬರ್ 1946 ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವರ್ಕ್ ಸ್ಟಾರ್ಟ್ ಮಾಡುತ್ತೆ. 9 ಡಿಸೆಂಬರ್ 1946 ಈ ಡೇಟಿಂದ 2 years 11 months and 18 days ತಗೊಳುತ್ತೆ ಟು ಕಂಪ್ಲೀಟ್ ದಿ ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ಈ ಮಧ್ಯದಲ್ಲಿ ಇಂಟ್ರಿಮ್ ಗೌರ್ಮೆಂಟ್ ಒಂದು ಫಾರ್ಮ್ ಆಗುತ್ತೆ. ದ ಫಾರ್ಮೇಷನ್ ಆಫ್ ಇಂಟ್ರಿಮ್ ನ್ಯಾಷನಲ್ ಗೌರ್ಮೆಂಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂದರೆ 24th August 1946. ನೋಡಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಆಗಿರುತ್ತೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆದಮೇಲೆ ಒಂದು ಇಂಟ್ರಿಮ್ ಗೌರ್ಮೆಂಟ್ ಬರುತ್ತೆ. ಇಂಟ್ರಿಮ್ ಗೌರ್ಮೆಂಟ್ ಅಂದರೆ ಮಧ್ಯದಲ್ಲಿ ಇರುವಂಥ ಒಂದು ಗೌರ್ಮೆಂಟ್, ಬಿಫೋರ್ ವಿ ಗೆಟ್ ದಿ ಆ್ಯಕ್ಚುಯಲ್ ಗೌರ್ಮೆಂಟ್. ಇವಾಗ ಸಪೋಸು ನಮ್ಮದು ಎಲೆಕ್ಷನ್ ನಡಿಬೇಕು, ಇವಾಗ 2023ನಲ್ಲಿ ಎಲೆಕ್ಷನ್ ನಡಿಬೇಕು ಕರ್ನಾಟಕದು. ಸೊ ಇವಾಗ 2023ನಲ್ಲಿ ಒನ್ಸ್ ECI ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಅನೌನ್ಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಗೌರ್ಮೆಂಟ್ ಬರೋ ತನಕ ಇರುವಂತಹ ಗೌರ್ಮೆಂಟ್ ಪ್ರೀವಿಯಸ್ ಎಲೆಕ್ಷನಲ್ಲಿ ಇವಾಗ ಯಾವುದಿದೆಯೋ ಗೌರ್ಮೆಂಟ್ ಅದಕ್ಕೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಪ್ಲೀಸ್ ಬಿ ದಿ ಕೇರ್ ಟೇಕರ್ ಗೌರ್ಮೆಂಟ್ ಅಂತ. ಅದೇ ರೀತಿ ಇದು ಇಂಟರಿಮ್ ಗೌರ್ಮೆಂಟು. ಇಂಟರಿಮ್ ಗೌರ್ಮೆಂಟ್ ಆದಮೇಲೆ ನೆಕ್ಸ್ಟ್ ಗೌರ್ಮೆಂಟ್, ಫಸ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ಮ್ ಆಗುತ್ತೆ. ಆಯಿತಾ, ಈ ಇಂಟ್ರಿಮ್ ಗೌರ್ಮೆಂಟು 24th August 1946 ಫಾರ್ಮ್ ಆಗಿರುತ್ತೆ. ಈ ಗೌರ್ಮೆಂಟು 2nd September 1946 ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಅನೌನ್ಸ್ ಮಾಡಿದ್ದು 24th August 1956, ಕಾನ್ಸ್ಟಿಟ್ಯೂಟ್ ಆಗೋದು 2nd September 1946. ಇದನ್ನ ಲೀಡ್ ಮಾಡೋದು ಯಾರು ಅಂದರೆ ಪಂಡಿತ್ ನೆಹರು, ಜವಾಹರ್ಲಾಲ್ ನೆಹರು. ಇದರಲ್ಲಿ 11 ಜನ ಸದಸ್ಯರು ಇರ್ತಾರೆ, 3 ಮುಸ್ಲಿಂ ಸದಸ್ಯರು ಇರ್ತಾರೆ. ಆಯ್ತಾ, ಮುಸ್ಲಿಂ ಲೀಗು ಇನಿಷಿಯಲಿ ಇದನ್ನ ಜಾಯ್ನ್ ಆಗಲ್ಲ ಈ ಗೌರ್ಮೆಂಟ್ನ. ಟೆಕ್ನಿಕಲಿ ಹೇಳೋದಾದ್ರೆ
12 members of the interim government, they were members of Viceroy's Executive Council. ಅವಾಗ ವೈಸ್ರಾಯ್ ಯಾರಿದ್ರು ಅವ್ರು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ನಲ್ಲಿ ಇದ್ದಂತಹ 12 ಮೆಂಬರ್ಸ್ ಈ ಇಂಟ್ರಿಮ್ ಗವರ್ಮೆಂಟ್ ನಲ್ಲಿ ಇರ್ತಾರೆ. ವೈಸ್ರಾಯ್ ವಿಲ್ ಕಂಟಿನ್ಯೂ ಟು ಬಿ ದಿ ಹೆಡ್ ಆಫ್ ದಿ ಕೌನ್ಸಿಲ್. ಪಂಡಿತ್ ಜವಾಹರ್ಲಾಲ್ ನೆಹರು ವಾಸ್ ಡೆಸಿಗ್ನೇಟೆಡ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಕೌನ್ಸಿಲ್. ಸೊ ಪಂಡಿತ್ ಜವಾಹರ್ಲಾಲ್ ನೆಹರುನ ವೈಸ್ ಪ್ರೆಸಿಡೆಂಟ್ ಆಫ್ ದಿ ಕೌನ್ಸಿಲ್ ಮಾಡ್ತಾರೆ. ಇದು ಫಸ್ಟ್ ಇಂಟ್ರಿಮ್ ನ್ಯಾಷನಲ್ ಗವರ್ಮೆಂಟ್ ಮಾತಾಡ್ತಾ ಇರೋದು. ಗೋಯಿಂಗ್ ಫಾರ್ವರ್ಡ್, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ವಾಪಸ್ ಬರೋದಾದ್ರೆ, ಪೀಪಲ್ ಆಫ್ ಇಂಡಿಯಾ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಪ್ರಾವಿನ್ಷಿಯಲ್ ಅಸೆಂಬ್ಲೀಸ್. ನಾನು ಆಲ್ರೆಡಿ ಹೇಳಿದೆ, ಇವಾಗ ಹೆಂಗೆ ನಾವು MLAಗಳನ್ನ ಎಲೆಕ್ಟ್ ಮಾಡ್ತೀವೋ, ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಿಗೆ ಮೆಂಬರ್ಸ್ನ ಎಲೆಕ್ಟ್ ಮಾಡ್ತೀವೋ, ಅವಾಗ ಇದು ಪೀಪಲ್ ಆಫ್ ಇಂಡಿಯಾ ಪ್ರಾವಿನ್ಷಿಯಲ್ ಅಸೆಂಬ್ಲೀಸ್ಗೆ ಎಲೆಕ್ಟ್ ಮಾಡಿದ್ರು. ಇವರು ಇನ್ ಟರ್ನ್ ಯಾರು ಪ್ರಾವಿನ್ಷಿಯಲ್ ಅಸೆಂಬ್ಲಿ ಮೆಂಬರ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೆಂಬರ್ಸ್ನ ಎಲೆಕ್ಟ್ ಮಾಡಿದ್ರು. ರಾಜೇಂದ್ರ ಪ್ರಸಾದ್, ಸರ್ದಾರ್ ಪಟೇಲ್, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂಡ್ ಶ್ಯಾಮ್ ಪ್ರಸಾದ್ ಮುಖರ್ಜಿ, ಇವರೆಲ್ಲ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫಿಗರ್ಸ್ ಈ ಅಸೆಂಬ್ಲಿನಲ್ಲಿ. ಫ್ರಾಂಕ್ ಆಂಟೋನಿ ಅವರು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡಿದ್ರು. ಪಾರ್ಸೀಸ್ನ HP ಮೋದಿ ರೆಪ್ರೆಸೆಂಟ್ ಮಾಡ್ತಾರೆ. ಆಮೇಲೆ ಚೇರ್ಮನ್ ಆಫ್ ಮೈನಾರಿಟಿ ಕಮಿಟಿ ಯಾರಾಗಿರ್ತಾರೆ ಅಂದರೆ ಹರೇಂದ್ರ ಕುಮಾರ್ ಮುಖರ್ಜಿ. ಅವರು ಡಿಸ್ಟಿಂಗ್ವಿಶ್ ಕ್ರಿಶ್ಚಿಯನ್ ಹೂ ರೆಪ್ರೆಸೆಂಟೆಡ್ ಆಲ್ ಕ್ರಿಶ್ಚಿಯನ್ಸ್ ದ್ಯಾನ್ ಆಂಗ್ಲೋ ಇಂಡಿಯನ್ಸ್. ಅವರು ಆಂಗ್ಲೋ ಇಂಡಿಯನ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕಿಂತ ಕ್ರಿಶ್ಚಿಯನ್ಸ್ನ ನೀಟಾಗಿ ರೆಪ್ರೆಸೆಂಟ್ ಮಾಡಿರ್ತಾರೆ. ಆಮೇಲೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, he was the first president of constituent assembly. ಸೊ ಇವಾಗಲೂ ಅಷ್ಟೇ ನಾವು ಈ ಸಿಸ್ಟಮ್ನ ಫಾಲೋ ಮಾಡ್ತೀವಿ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಪ್ರೋ ಟರ್ಮ್ ಸ್ಪೀಕರ್. ಸರ್ ಏನು ಸರ್ ಇದು ಪ್ರೋ ಟರ್ಮ್ ಸ್ಪೀಕರ್ ಅಂದರೆ, ಈವನ್ ಬಿಫೋರ್ ದ ಸ್ಪೀಕರ್ ಈಸ್ ಎಲೆಕ್ಟೆಡ್, ದ ಸ್ಪೀಕರ್ ಈಸ್ ಆ್ಯಕ್ಚುಲಿ ನಾಮಿನೇಟೆಡ್ ಬೈ ದಿ ಪ್ರೆಸಿಡೆಂಟ್. ಸ್ಪೀಕರ್ ಎಲೆಕ್ಟ್ ಆಗೋಕ್ಕಿಂತ ಮುಂಚೆ ಇನ್ನೊಬ್ರು ಸ್ಪೀಕರ್ ಇರ್ತಾರಲ್ಲ, ಆ ಸ್ಪೀಕರ್ ಎಲೆಕ್ಷನ್ ನಡೆಸ್ಕೊಡ್ಬೇಕಾಗುವಂಥ ಒಂದು ಸ್ಪೀಕರು, ಅವ್ರನ್ನ ಪ್ರೋ ಟರ್ಮ್ ಸ್ಪೀಕರ್ ಅಂತೀವಿ. ಅದೇ ರೀತಿ ಒಂದು ಪ್ರೆಸಿಡೆಂಟ್ ಇರ್ತಾರೆ, ಆಯ್ತಾ, ಇವರು ಫಸ್ಟ್ ಪ್ರೆಸಿಡೆಂಟ್ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ, ಇವರೇನು ಎಲೆಕ್ಟ್ ಆಗಿರಲ್ಲ, ಬಟ್ ಅಲ್ಲಿ ಇರಬೇಕಲ್ಲ, ಸೊ ಹಿ ವಿಲ್ ಬಿ ಡೈರೆಕ್ಟ್ಲಿ ನಾಮಿನೇಟೆಡ್. ಅದಾದ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇರ್ತಲ್ಲ, ಹಿ ವಾಸ್ ಫಸ್ಟ್ ಎಲೆಕ್ಟೆಡ್ ದಿ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಓಕೆ, ಫಸ್ಟ್ ಹಿ ವಾಸ್ ಎಲೆಕ್ಟೆಡ್ ದಿ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ವೈಲ್ B.R. ಅಂಬೇಡ್ಕರ್ ಹಿ ವಾಸ್ ಅಪಾಯಿಂಟೆಡ್ ಚೇರ್ಮನ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. B.R. Ambedkar was appointed as chairman of drafting committee. These are the key takeaways. Dr. Sachidananda Sinha andre, he was the first president of Constituent Assembly. Dr. Rajendra Prasad andre was the first elected president of Constituent Assembly, and B.R. Ambedkar was the chairman of drafting committee. Going forward, important committees na ಕೆಲವೊಂದಿಷ್ಟು ನೋಡ್ಕೊಂಬೋಣ. In the exam point of view, in the important ಇರುತ್ತೆ. ರಾಜೇಂದ್ರ ಪ್ರಸಾದ್ ಕಮಿಟಿ ಆನ್ ದಿ ರೂಲ್ಸ್ ಆಫ್ ಪ್ರೊಸೀಜರ್, ಸ್ಟೀರಿಂಗ್ ಕಮಿಟಿ, ಫೈನಾನ್ಸ್ ಅಂಡ್ ಸ್ಟಾಫ್ ಕಮಿಟಿ, ಅಡ್ಹಾಕ್ ಕಮಿಟಿ ಆನ್ ನ್ಯಾಷನಲ್ ಫ್ಲಾಗ್, ಇವೆಲ್ಲ ಕಮಿಟಿಗೆ ಚೇರ್ಮನ್ ಆಗಿರ್ತಾರೆ. ಜವಾಹರ್ಲಾಲ್ ನೆಹರು ಸ್ಟೇಟ್ಸ್ ಕಮಿಟಿ, ಯೂನಿಯನ್ ಪವರ್ಸ್ ಕಮಿಟಿ, ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿಗೆ ಚೇರ್ಮನ್ ಆಗಿರ್ತಾರೆ. ವಲ್ಲಭಭಾಯ್ ಪಟೇಲು ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್, ಮೈನಾರಿಟೀಸ್ ಅಂಡ್ ಟ್ರೈಬಲ್ ಅಂಡ್ ಎಕ್ಸ್ಕ್ಲೂಡೆಡ್ ಏರಿಯಾಸ್ಗೆ ಚೇರ್ಮನ್ ಆಗಿರ್ತಾರೆ. B.R. ಅಂಬೇಡ್ಕರ್ ಡ್ರಾಫ್ಟಿಂಗ್ ಕಮಿಟಿಗೆ, ಪಟ್ಟಾಭಿ ಸೀತಾರಾಮಯ್ಯ ಹೌಸ್ ಕಮಿಟಿಗೆ, G.V. ಮಾವಲಂಕಾರು ಕಮಿಟಿ ಆನ್ ದಿ ಫಂಕ್ಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, H.C. ಮುಖರ್ಜಿ ಅವರು ಮೈನಾರಿಟೀಸ್ ಸಬ್ ಕಮಿಟಿಗೆ, J.B. ಕೃಪ್ಲಾನಿ ಫಂಡಮೆಂಟಲ್ ರೈಟ್ಸ್ ಸಬ್ ಕಮಿಟಿಗೆ, ಗೋಪಿನಾಥ್ ಬರ್ದೋಲೈ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಟ್ರೈಬಲ್ ಅಂಡ್ ಅಸ್ಸಾಂ ಎಕ್ಸ್ಕ್ಲೂಡೆಡ್ ಅಂಡ್ ಪಾರ್ಷಿಯಲಿ ಎಕ್ಸ್ಕ್ಲೂಡೆಡ್ ಏರಿಯಾ ಸಬ್ ಕಮಿಟಿ. ಸೊ ಇವರೆಲ್ಲ ಚೇರ್ಮನ್ಗಳು. ವೆರಿ ಇಂಪಾರ್ಟೆಂಟ್ ಸ್ಕ್ರೀನ್ಶಾಟ್, ಯು ಕ್ಯಾನ್ ಜಸ್ಟ್ ಟೇಕ್ ಅ ಸ್ಕ್ರೀನ್ಶಾಟ್ ಸೊ ದಟ್ ಯು ಕ್ಯಾನ್ ರೀಕ್ಯಾಪ್ ವೆನ್ ಎವರ್ ಯು ನೀಡ್ ಇಟ್. ಗೋಯಿಂಗ್ ಫಾರ್ವರ್ಡ್, ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಹೆಂಗೆ ರಿಫಾರ್ಮ್ ಆಗ್ತಾ ಬಂತು ಇಂಡಿಯಾದಲ್ಲಿ ಅಂತ ನೋಡೋಣ. ಫಸ್ಟ್ ರಿಫಾರ್ಮ್ಸ್ ನಾವು ನೋಡೋದು ಯಾವುದು ಅಂದರೆ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773. ಸೊ ವೈ ವಾಸ್ ದಿಸ್ ಆಕ್ಟ್ ಪಾಸ್? ದ ರೀಸನ್ ದಿಸ್ ಆಕ್ಟ್ ವಾಸ್ ಪಾಸ್ was to regulate the affairs of East India Company. ಸೊ ಏನಾಗಿರುತ್ತೆ ಅಂದರೆ, ಈಸ್ಟ್ ಇಂಡಿಯಾ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಂಪ್ಲಾಯೀಸು ಅವ್ರಿಗೆ ಸಿಗ್ದಂತಹ ದಸ್ತಕ್ ಪಾಸ್ ಅಂದರೆ ಡ್ಯೂಟಿ ಫ್ರೀ ಟ್ರೇಡ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಕಂಪ್ನಿ ಅಫೇರ್ಸ್ನ ಒಂದು ರೆಗ್ಯುಲೇಟ್ ಮಾಡೋಣ, ಕಂಟ್ರೋಲ್ ಮಾಡೋಣ ಅಂದ್ಬಿಟ್ಟು ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773ನ ಪಾಸ್ ಮಾಡ್ತಾರೆ. ಇದರಲ್ಲಿ ಫಸ್ಟ್ ಸ್ಟೆಪ್ ಅವ್ರು ಏನು ತಗೊಳ್ಳೋದು ಅಂದರೆ ಡ್ಯುಯಲ್ ಗೌರ್ಮೆಂಟ್ನ ಎಂಡ್ ಮಾಡ್ತಾರೆ. ಡ್ಯುಯಲ್ ಗೌರ್ಮೆಂಟ್ನ ರಾಬರ್ಟ್ ಕ್ಲೈವ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ರಾಬರ್ಟ್ ಕ್ಲೈವ್ 1765ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಿದು ಡ್ಯುಯಲ್ ಗೌರ್ಮೆಂಟ್ ಅಂದರೆ, ಡ್ಯುಯಲ್ ಗೌರ್ಮೆಂಟ್ ಅಂದರೆ ದ ಕಂಪನಿ ವಿಲ್ ಟೇಕ್ ಕೇರ್ ಆಫ್ ಕಮರ್ಷಿಯಲ್ ಅಫೇರ್ಸ್ ಆರ್ ಎಕನಾಮಿಕ್ ಅಫೇರ್ಸ್. ಕಂಪನಿ ಎಕನಾಮಿಕ್ ಅಫೇರ್ಸ್ ನೋಡ್ಕೊಳ್ಳುತ್ತೆ, ಅಡ್ಮಿನಿಸ್ಟ್ರೇಟಿವ್ ಅಫೇರ್ಸ್ನ ನಿಜಾಮ್ ಅಥವಾ ಯಾರು ಕಿಂಗ್ ಇರ್ತಾರೋ ಅವ್ರು ನೋಡ್ಕೊಳ್ಬೇಕಾಗಿ ಬರುತ್ತೆ. ಇದನ್ನ ಡ್ಯುಯಲ್ ಗೌರ್ಮೆಂಟ್. ಇದರಿಂದ ಬ್ರಿಟಿಷರ್ಸ್ಗೆ ರೆವೆನ್ಯೂ ಇಂದ ಬರ್ತಾ ಇದ್ದಂತಹ ದುಡ್ಡೆಲ್ಲ ಬರ್ತಾ ಇದೆ, ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಮಾಡೋವಂಥ ತಲೆನೋವೇ ಇಲ್ಲ. ಇಟ್ ಮೇಡ್ ಲೈಫ್ ಈಸಿ, ಕರೆಕ್ಟ್? ದೇ ವರ್ ಜಸ್ಟ್ ಗೆಟಿಂಗ್ ಮನಿ ಅಂಡ್ ದಟ್ ವಾಸ್ ದೇರ್ ಅಲ್ಟಿಮೇಟ್ ಏಮ್, ಜಸ್ಟ್ ಟು ಮೇಕ್ ಮನಿ ವಿತೌಟ್ ಎನಿ ಹೆಡ್ ಏಕ್. ದಟ್ ವಾಸ್ ದೇರ್ ಇನಿಷಿಯಲ್
ಒಂದು ಪ್ರೊಪಗ್ಯಾಂಡ ಇದ್ದಿದ್ದು. ಈ ಒಂದು ಡ್ಯುಯಲ್ ಗೌರ್ಮೆಂಟ್ನ ರಾಬರ್ಟ್ ಕ್ಲೈವ್ ಸ್ಟಾರ್ಟ್ ಮಾಡೋದು ಎಂಡ್ ಆಗುತ್ತೆ 1773ನಲ್ಲಿ. ಯಾರ ಕಾಲದಲ್ಲಿ ಅಂದರೆ ವಾರನ್ ಹೇಸ್ಟಿಂಗ್ಸ್ ಕಾಲದಲ್ಲಿ ಎಂಡ್ ಆಗುತ್ತೆ. ಆಯ್ತಾ, ಡ್ಯುಯಲ್ ಗೌರ್ಮೆಂಟ್ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟು ಗವರ್ನರ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಬ್ರಿಟಿಷ್ ಟೆರಿಟರೀಸ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ದಟ್ ಈಸ್ ಗವರ್ನರ್ ಆಫ್ ಬೆಂಗಾಲ್ನ ಇವರು ಗವರ್ನರ್ ಆಫ್ ಇಂಡಿಯಾ ಮಾಡ್ತಾರೆ, ಗವರ್ನರ್ ಜನರಲ್ ಆಫ್ ಇಂಡಿಯಾ ಮಾಡ್ತಾರೆ, ಜಿ ಆಫ್ ಇಂಡಿಯಾ ಮಾಡ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಒಂದು ಎಸ್ಟಾಬ್ಲಿಷ್ ಆಗುತ್ತೆ ಕ್ಯಾಲ್ಕಟಾನಲ್ಲಿ. ಸೊ ಇದರ ಫಸ್ಟ್ ಚೀಫ್ ಜಸ್ಟಿಸ್ ಯಾರಿರ್ತಾರೆ ಅಂದರೆ ಸರ್ ಎಲಿಜಾ ಇಂಪೆ. ಸರ್ ಎಲಿಜಾ ಇಂಪೆ ಅವರು ಫಸ್ಟ್ ಚೀಫ್ ಜಸ್ಟಿಸ್ ಆಗಿರ್ತಾರೆ. ನೆಕ್ಸ್ಟು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಟು ಬಿ ಎಲೆಕ್ಟೆಡ್ ಫಾರ್ 4 years. ಕೋರ್ಟ್ ಆಫ್ ಡೈರೆಕ್ಟರ್ಸು 4 yearsಗೆ ಎಲೆಕ್ಟ್ ಆಗಿರ್ತಾರೆ ಅವರ ಡ್ಯೂರೇಷನ್ಗೆ. ನೆಕ್ಸ್ಟು ನಂಬರ್ ಆಫ್ ಡೈರೆಕ್ಟರ್ಸು 24 ಫಿಕ್ಸ್ ಆಗಿರುತ್ತೆ. ಇದರಲ್ಲಿ 1/4 ಆಫ್ ದೆಮ್ ಅಂದರೆ ಕಾಲು ಭಾಗದಷ್ಟು ಪ್ರತಿ ವರ್ಷ ರಿಟೈರ್ ಆಗ್ತಾರೆ. ಬೆಂಗಾಲ್ನಲ್ಲಿ ಕಾಲೇಜಿಯೇಟ್ ಗೌರ್ಮೆಂಟ್ ಒಂದು ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಗವರ್ನರ್ ಜನರಲ್ ಆ್ಯಂಡ್ 4 members ಆಫ್ ದ ಕೌನ್ಸಿಲ್ ವರ್ ನೇಮ್ಡ್ ಇನ್ ದ ಆ್ಯಕ್ಟ್. ಯಾರ್ಯಾರು ಅಂದರೆ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ಸ್ ಇರ್ತಾರೆ. ಅಲ್ಲಿದ್ದಂತಹ 4 ಸದಸ್ಯರು ಯಾರು ಆ ಒಂದು ಗೌರ್ಮೆಂಟ್ನ 4 ಸದಸ್ಯರು ಅಂದರೆ ಆ ಕೌನ್ಸಿಲ್ನ 4 ಸದಸ್ಯರು ಫಿಲಿಪ್ ಫ್ರಾನ್ಸಿಸ್, ಕ್ಲಾವರಿಂಗ್, ಮಾನ್ಸನ್ ಆ್ಯಂಡ್ ಬೆರ್ವೆಲ್, ಇವರು 4 ಸದಸ್ಯರಾಗಿರ್ತಾರೆ. ಗೋಯಿಂಗ್ ಫಾರ್ವರ್ಡ್ ನೆಕ್ಸ್ಟ್ ಬರುವಂಥ ಒಂದು ಇಂಪಾರ್ಟೆಂಟ್ ಆ್ಯಕ್ಟು ಅಮೆಂಡಿಂಗ್ ಆ್ಯಕ್ಟ್ ಆಫ್ 1781 ಅಂತ ಬರುತ್ತೆ. ಇದರಲ್ಲಿ ಫಸ್ಟ್ ಏನಾಗುತ್ತೆ ಅಂದರೆ ಪಬ್ಲಿಕ್ ಸರ್ವೆಂಟ್ಸು, ಆಯಿತಾ, ಯಾರ್ಯಾರು ಸರ್ಕಾರಿ ಸೇವೆಗಳಲ್ಲಿ ಇರ್ತಾರೋ ಅವರು ಸರ್ಕಾರಿ ಯಾವುದು ಕಂಪನಿಯ ಸೇವೆಯಲ್ಲಿ, ಕಂಪನಿಯ ಸರ್ಕಾರಿ ಸೇವೆಯಲ್ಲಿ, ಯಾಕೆಂದರೆ ಅವಾಗ ಕಂಪ್ನಿ ಸರ್ಕಾರ ಅಂತಲೇ ನಾವು ಕರೆಯೋದು. ಈ ಪಬ್ಲಿಕ್ ಸರ್ವೆಂಟ್ಸು ಅವರ ಅಫಿಷಿಯಲ್ ಕೆಪಾಸಿಟಿನಲ್ಲಿ ಏನೇನು ಕೆಲಸಗಳು ಮಾಡಿರ್ತಾರೋ ಅದು ಸುಪ್ರೀಂ ಕೋರ್ಟ್ನ ಜುರಿಸ್ಡಿಕ್ಷನ್ ಅಥವಾ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿಯಿಂದ ಆಚೆ ಇರುತ್ತೆ. ಸುಪ್ರೀಂ ಕೋರ್ಟು ಅವರ ಅಫಿಷಿಯಲ್ ಕೆಪಾಸಿಟಿನಲ್ಲಿ ಮಾಡಿದಂತಹ ಒಂದು ಕೆಲಸಗಳನ್ನ ಪ್ರಶ್ನಿಸುವ ಅಧಿಕಾರವಿರುವುದಿಲ್ಲ. ನೆಕ್ಸ್ಟ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ವಾಸ್ ಡಿಫೈನ್ಡ್. ಹಾಗಂದ್ರೆ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿನ ನೀಟಾಗಿ ಡಿಫೈನ್ ಮಾಡಿಬಿಡುತ್ತೆ ಈ ಒಂದು ಆ್ಯಕ್ಟು. ಆಮೇಲೆ ಸುಪ್ರೀಂ ಕೋರ್ಟ್ ಹ್ಯಾಡ್ ಟು ಟೇಕ್ ಇನ್ ಟು ಕನ್ಸಿಡರೇಷನ್ ಆ್ಯಂಡ್ ರೆಸ್ಪೆಕ್ಟ್ ದಿ ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ಕಸ್ಟಮ್ಸ್. ಭಾರತೀಯರ ಒಂದು ಧಾರ್ಮಿಕ ಹಾಗೂ ಒಂದು ಸೋಷಿಯಲ್ ಕಸ್ಟಮ್ಸ್ ಏನಿರುತ್ತೆ ಇದನ್ನ SC ಕನ್ಸಿಡರೇಷನ್ ತಗೊಳ್ಬೇಕು ಯಾವುದಾದ್ರೂ ಒಂದು ಡಿಕ್ರಿ ಹತ್ರ ಆರ್ಡರ್ನ ಪಾಸ್ ಮಾಡಬೇಕಂದ್ರೆ. ಆಮೇಲೆ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಡ್ ಬೈ ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ವರ್ ನಾಟ್ ಟು ಬಿ ರಿಜಿಸ್ಟರ್ಡ್ ವಿತ್ SC. ಸೊ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗವರ್ನರ್ ಜನರಲ್ ಆಮೇಲೆ ಅವ್ರು ಕೌನ್ಸಿಲ್ ಮಾಡ್ತಾರೆ ಅದನ್ನ SCನಲ್ಲಿ ರಿಜಿಸ್ಟ್ರೇಷನ್ ಏನು ಮಾಡ್ಕೊಳ್ಳೋದು ಬೇಕಾಗಿರಲಿಲ್ಲ. ನೆಕ್ಸ್ಟ್ ಬರುವಂಥದ್ದು ಪಿಟ್ಸ್ ಆ್ಯಕ್ಟ್ 1784. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಟೇಕ್ ಅವೇ ಅಂದರೆ ಫಾರ್ ದ ಫಸ್ಟ್ ಟೈಮ್ ಇದರಲ್ಲಿ ಈ ಆ್ಯಕ್ಟ್ನಲ್ಲಿ ಬ್ರಿಟಿಷ್ ಪೊಸಿಷನ್ಸ್ ಇನ್ ಇಂಡಿಯಾ ಅಂತ ಯೂಸ್ ಮಾಡ್ತಾರೆ. ಬ್ರಿಟಿಷ್ ಪೊಸಿಷನ್ಸ್ ಇನ್ ಇಂಡಿಯಾ ಅಂತ, ಹಂಗಂದ್ರೆ ಅವರು ಇಲ್ಲಿ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಇದರಲ್ಲಿ ನೀಟಾಗಿ ಲೀಗಲ್ ಆಗಿ ಡಿಕ್ಲೇರ್ ಆಗ್ಬಿಡುತ್ತೆ. ಈ ಒಂದು ಪಿಟ್ಸ್ ಇಂಡಿಯಾ ಆ್ಯಕ್ಟ್ನಲ್ಲಿ ಡ್ಯುಯಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಒಂದು ಇಂಟ್ರೊಡ್ಯೂಸ್ ಆಗುತ್ತೆ. ಏನಿದು ಡ್ಯುಯಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಬೋರ್ಡ್ ಆಫ್ ಕಂಟ್ರೋಲ್ ಅಂತ ಒಂದಿರುತ್ತೆ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಬೋರ್ಡ್ ಆಫ್ ಕಂಟ್ರೋಲು. ಈ ಕೋರ್ಟ್ ಆಫ್ ಡೈರೆಕ್ಟರ್ಸು ಫೈನಾನ್ಷಿಯಲ್ ಅಫೇರ್ಸ್ ಅಥವಾ ಕಮರ್ಷಿಯಲ್ ಅಫೇರ್ಸ್ ನೋಡ್ಕೊಳ್ತಾ ಇದ್ರೆ, ಬೋರ್ಡ್ ಆಫ್ ಕಂಟ್ರೋಲು ಒಂದು ಅಡ್ಮಿನಿಸ್ಟ್ರೇಟಿವ್ ಅಫೇರ್ಸ್ನ ನೋಡ್ಕೊಳ್ಳುತ್ತೆ. ಅಡ್ಮಿನಿಸ್ಟ್ರೇಟಿವ್ ಅಫೇರ್ಸ್ನ ನೋಡಿ 1773ನಲ್ಲಿ ವಾರನ್ ಹೇಸ್ಟಿಂಗ್ಸ್ ತೆಗೆದಾಕಿರುವಂಥ ಸಿಸ್ಟಮು ಮತ್ತೆ 1784ನಲ್ಲಿ ಡ್ಯುಯಲ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಆಗುತ್ತೆ. ಆಮೇಲೆ ಈ ಬ್ರಿಟಿಷ್ ಗೌರ್ಮೆಂಟು ಒಂದು ಲೆವೆಲ್ ಕಂಟ್ರೋಲ್ ಕೊಡುತ್ತೆ ಕಂಪ್ನಿ ಅಫೇರ್ಸ್ ಮೇಲೆ. ಆಮೇಲೆ ಕಂಪ್ನಿ ಅನ್ನೋದು ಇಟ್ ಬಿಕೇಮ್ ಎ ಸಬಾರ್ಡಿನೇಟ್ ಡಿಪಾರ್ಟ್ಮೆಂಟ್ ಆಫ್ ದಿ ಸ್ಟೇಟ್. ಇಲ್ಲಿ ಸ್ಟೇಟ್ ಅಂದರೆ ಇಲ್ಲಿ ಇಟ್ ಇಸ್ ದಿ ಗೌರ್ಮೆಂಟ್ ಇನ್ UK. ಓಕೆ, ಅದರ ಒಂದು ಸಬಾರ್ಡಿನೇಟ್ ಆಗುತ್ತೆ ಕಂಪ್ನಿ. ಆಮೇಲೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಇದ್ದಂತಹ ನಂಬರ್ ಆಫ್ ಮೆಂಬರ್ಸ್ನ ರೆಡ್ಯೂಸ್ ಮಾಡ್ತಾರೆ. ಆವಾಗ ಗವರ್ನರ್ ಜನರಲ್ಗೆ ಜಸ್ಟ್ 3 members ಇರ್ತಾರೆ. ಇನಿಷಿಯಲ್ ಆಗಿ 4 ಇರ್ತಾರೆ ಮೆಂಬರ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ, ಗವರ್ನರ್ ಜನರಲ್ ಬಿಟ್ಟು. ಇವಾಗ ಅದು 3 ಆಗುತ್ತೆ. ಗೋಯಿಂಗ್ ಫಾರ್ವರ್ಡ್ ಚಾರ್ಟರ್ ಆ್ಯಕ್ಟ್ ಆಫ್ 1793 ನೋಡಿದ್ರೆ ಕಂಪ್ನಿಗೆ ಮೊನೋಪಲಿ ಕೊಡ್ತಾರೆ ಫಾರ್ ಟ್ರೇಡ್ ಫಾರ್ 20 more years. ಮೊನೋಪಲಿ ಅಂದರೆ ಏಕಸ್ವಾಮ್ಯತೆ. ಏನಿದು ಮೊನೋಪಲಿ ಅಂತ ಹೇಳೋದಾದ್ರೆ ಇವ್ರಿಗೆ ಇವಾಗ ಯಾವುದೋ ಒಂದು ಕಮಾಡಿಟಿ ತಗೋಣ, ಫಾರ್ ಎಕ್ಸಾಂಪಲ್ ಒಂದು ಕಾಫಿ ತಗೋಣ. ಕಾಫಿ ಒಂದೇ ಕಂಪ್ನಿ ಈ ಕಾಫಿನ ಪ್ರೊಡ್ಯೂಸ್ ಮಾಡಿ ಅದೇ ಮಾರ್ತಾ ಇದೆ, ಅವ್ರಿಗೆ ಮೊನೋಪಲಿ ಇದೆ. ಅವ್ರಿಗೆ ಕಾಂಪಿಟೇಟರ್ಸೇ ಇಲ್ಲ ಅಂದರೆ ಅವ್ರಿಗೆ ಮೊನೋಪಲಿ ಇದೆ. ಈ ಥರ ಕಂಪ್ನಿಗೆ ಮೊನೋಪಲಿ ಇರುತ್ತೆ. ಈ ಥರ ಮೊನೋಪಲಿ ಇರಬೇಕಂದ್ರೆ ಒಂದೇ ಕಂಪ್ನಿಗೆ ಬೆನಿಫಿಟ್ ಸಿಗ್ತಾ ಇರುತ್ತೆ. ಹಾಗೂ ಇದಕ್ಕೆ ಕಾಂಪಿಟೇಷನ್ ಇಲ್ಲದೆ ಇರೋದಕ್ಕೆ ಆ ಕಂಪ್ನಿ ದುಡ್ಡಂತೂ ಮಾಡ್ತಾ ಇರುತ್ತೆ, ಇಟ್ ವಿಲ್ ಬಿ ಮೇಕಿಂಗ್ ಮನಿ. But the thing is, you will have to compromise on quality because it has no competitors, and this is bad. So, company was given monopoly of trade for 20 more years, and apart from that, this act, that is Charter Act of 1793,
It laid the foundation of government by written laws interpreted by courts. Going forward, Charter Act of 1813 ಬಗ್ಗೆ ಹೇಳಿದ್ರೆ ಕಂಪ್ನಿ ಡಿಪ್ರೈವ್ಡ್ ಆಫ್ ಇಟ್ಸ್ ಟ್ರೇಡ್ ಮೊನಾಪಲಿ ಇನ್ ಇಂಡಿಯಾ. ಸೊ ಕಂಪ್ನಿ ಮೊನಾಪಲಿನ ತೆಗೆದಾಕ್ತಾರೆ ಈ ಟೈಮು ಚಾರ್ಟರ್ ಆಕ್ಟ್ ಆಫ್ 1813. ಆದರೆ ಟೀ ಆಮೇಲೆ ಟ್ರೇಡ್ ವಿತ್ ಚೈನಾನಲ್ಲಿ ಮಾತ್ರ ಮೊನಾಪಲಿ ಇನ್ನೂ ಇರುತ್ತೆ. ಟೀ ಟ್ರೇಡು ಆಮೇಲೆ ಟ್ರೇಡ್ ವಿತ್ ಚೈನಾದಲ್ಲಿ. ಆಮೇಲೆ ಫಾರ್ ದ ಫಸ್ಟ್ ಟೈಮ್, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಟೇಕ್ ಅವೇ, 1 lakh rupeesನ ಇಂಡಿಯನ್ ಎಜುಕೇಷನ್ಗೆ ಅಂತ, ಎಜುಕೇಷನ್ ಆಫ್ ಇಂಡಿಯನ್ಸ್ಗೆ ಅಂತಾನೆ ಸೆಟ್ ಅಸೈಡ್, ದೇ ವಿಲ್ ಕೀಪ್ ಇಟ್ ಅಸೈಡ್. ದಟ್ ಈಸ್ 1 lakh rupees ವಾಸ್ ಸೆಟ್ ಅಸೈಡ್ ಫಾರ್ ದಿ ಪ್ರಮೋಷನ್ ಆಫ್ ಎಜುಕೇಷನ್ ಆಫ್ ಇಂಡಿಯಾ. ಹವೆವರ್ ನಾವೇನು ನೋಡ್ಕೊಳ್ಬೇಕು ಅಂದರೆ ದಿಸ್ ವಾಸ್ ನೆವರ್ ಯೂಸ್ಡ್. ಈ 1 ಲಕ್ಷ ರೂಪಾಯಿ ಎತ್ತಿಡ್ತಾರೆ ಅವ್ರಿಗೆ ಎಜುಕೇಷನ್ಗೆ ಅಂತಾನೆ, ಬಟ್ ಅದನ್ನು ಯೂಸೇ ಮಾಡಿರಲ್ಲ. ಗೋಯಿಂಗ್ ಫಾರ್ವರ್ಡ್, ಚಾರ್ಟರ್ ಆಕ್ಟ್ ಆಫ್ 1833ನಲ್ಲಿ ಏನಾಗುತ್ತೆ ಅಂದರೆ ಕಂಪ್ನಿದು ಮೊನೋಪಲಿ ಏನಿರುತ್ತೆ ಈವನ್ ಇನ್ ಟೀ ಆ್ಯಂಡ್ ಟ್ರೇಡ್ ವಿತ್ ಚೈನಾ, ಇದು ಕೂಡ ಎಂಡಿಗೆ ಬರುತ್ತೆ. ಆಮೇಲೆ ಕಂಪ್ನಿಗೆ ನೀವು ಬಿಸ್ನೆಸ್ನ ಕ್ಲೋಸ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಂತ ಒಂದು ಆರ್ಡರ್ ಬರುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಕೀ ಟೇಕ್ ಅವೇ ಏನು ಅಂದರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ಸೊ ನಾವು ಗವರ್ನರ್ ಜನರಲ್ಸ್ ಬಗ್ಗೆ ರೀಕ್ಯಾಪ್ ಮಾಡಿದ್ರೆ, ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಯಾರಾಗಿರ್ತಾರೆ ಅಂದರೆ ರಾಬರ್ಟ್ ಕ್ಲೈವ್ ಆಗಿರ್ತಾರೆ. ರಾಬರ್ಟ್ ಕ್ಲೈವ್ ಆದ ನಂತರ ನೆಕ್ಸ್ಟು ರೆಗ್ಯುಲೇಟಿಂಗ್ ಆಕ್ಟ್ ಆಫ್ 1773ನಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಆಗುತ್ತೆ. ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಅವಾಗ ವಾರನ್ ಹೇಸ್ಟಿಂಗ್ಸ್ ವಿಲ್ ಬಿಕಮ್ ದಿ ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಅದಾದ ನಂತರ 1784ನಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ಆವಾಗ ಸರ್ ಲಾರ್ಡ್ ವಿಲಿಯಂ ಬೆಂಟಿಕ್ ವಿಲ್ ಬಿಕಮ್ ದಿ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಅದಾದ ನಂತರ ಆಕ್ಟ್ 1857 ಆ್ಯಕ್ಟ್ನಲ್ಲಿ ನೋಡೋಣ. ಓಕೆ, ಸಾರಿ, ದಿಸ್ ಇಸ್ ನಾಟ್ 1784, ದಿಸ್ ಇಸ್ 1833. 1833ನಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗ್ತಾರೆ, ಗವರ್ನರ್ ಜನರಲ್ ಆಫ್ ಬೆಂಗಾಲು. ನೆಕ್ಸ್ಟ್ 1858ನಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾನ ವೈಸ್ರಾಯ್ ಅಂತ ಮಾಡ್ತಾರೆ. ಲಾರ್ಡ್ ಕ್ಯಾನಿಂಗ್ ಯಾರಿರ್ತಾರೆ ಅವರು ಹಿ ವಿಲ್ ಬಿಕಮ್ ದಿ ಫಸ್ಟ್ ವೈಸ್ರಾಯ್. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಟೇಕ್ಅವೇಸ್. ರೀಕ್ಯಾಪ್ ಮಾಡ್ತೀನಿ. ಫಸ್ಟ್ ಗವರ್ನರ್ ಆಫ್ ಬೆಂಗಾಲು ರಾಬರ್ಟ್ ಕ್ಲೈವ್ ಆಗಿರ್ತಾರೆ. 1773ನಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡ್ತಾರೆ. ಗವರ್ನರ್ ಆಫ್ ಬೆಂಗಾಲ್ನ ವಾರನ್ ಹೇಸ್ಟಿಂಗ್ಸು ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿರ್ತಾರೆ. ನೆಕ್ಸ್ಟ್ 1833 ಆ್ಯಕ್ಟ್ನ ಪ್ರಕಾರ ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಮಾಡ್ತಾರೆ. ವಿಲಿಯಂ ಬೆಂಟಿಕ್ಕು ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಆಗ್ತಾರೆ. ನೆಕ್ಸ್ಟ್ 1858ನಲ್ಲಿ ಗವರ್ನರ್ ಜನರಲ್ ಆಫ್ ಇಂಡಿಯಾನ ವೈಸ್ರಾಯ್ ಅಂತ ಮಾಡ್ತಾರೆ. ಲಾರ್ಡ್ ಕ್ಯಾನಿಂಗ್ ವಿಲ್ ಬಿ ದಿ ಫಸ್ಟ್ ವೈಸ್ರಾಯ್. ಓಕೆ, ಗೋಯಿಂಗ್ ಫಾರ್ವರ್ಡ್, ಅದೇ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ಲಾರ್ಡ್ ವಿಲಿಯಂ ಬೆಂಟಿಕ್ದು ಇನ್ನೊಂದು ಏನಕ್ಕೆ ಅವರು ಫೇಮಸ್ ಅಂದರೆ ಇವರು ರಾಜಾರಾಮ್ ಮೋಹನ್ ರಾಯ್ ಜೊತೆ ಸೇರಿಕೊಂಡು 1829ನಲ್ಲಿ ಸತಿನ ಬ್ಯಾನ್ ಮಾಡ್ತಾರೆ. ಓಕೆ, ದಟ್ ಈಸ್ ಒನ್ ಇಂಪಾರ್ಟೆಂಟ್ ಟೇಕ್ ಅವೇ. ನೆಕ್ಸ್ಟ್ ಚಾರ್ಟರ್ ಆಕ್ಟ್ ಆಫ್ 1853 ಏನಾಗುತ್ತೆ ಅಂದರೆ ಈ ಆ್ಯಕ್ಟು ರಿನ್ಯೂ ಮಾಡುತ್ತೆ ಪವರ್ಸ್ ಆಫ್ ದ ಕಂಪನಿ. ಆಮೇಲೆ ಇಟ್ ವಿಲ್ ಆಲ್ಸೋ ಅಲೋವ್ ಇಟ್ ಟು ರಿಟೈನ್ ದಿ ಪೊಸಿಷನ್ಸ್ ಆಫ್ ಇಂಡಿಯನ್ ಟೆರಿಟರೀಸ್ ಇನ್ ಟ್ರಸ್ಟ್ ಫಾರ್ ಬ್ರಿಟಿಷ್ ಕ್ರೌನ್. ಸೊ ಗೋಯಿಂಗ್ ಫಾರ್ವರ್ಡ್, ಆ್ಯಂಡ್ ಆಲ್ಸೋ ರಿಕ್ರೂಟ್ಮೆಂಟ್ ಟು ಸಿವಿಲ್ ಸರ್ವಿಸಸ್ ವಾಸ್ ಬೇಸ್ಡ್ ಆನ್ ಅನ್ ಆನ್ಯುವಲ್ ಕಾಂಪಿಟೇಷನ್. ಇವಾಗ ನಾವೇನು ಸ್ಪರ್ಧಾತ್ಮಕ ಪರೀಕ್ಷೆಗಳು, ನಾಗರಿಕ ಸೇವಾ ಪರೀಕ್ಷೆಗಳು ನೋಡ್ತೀವಿ, ಇದು ಸ್ಟಾರ್ಟ್ ಆಗಿದ್ದು ಚಾರ್ಟರ್ ಆಕ್ಟ್ ಆಫ್ 1853ನಲ್ಲಿ. ಆದರೆ ಸ್ಟಾರ್ಟಿಂಗ್ನಲ್ಲಿ ಇಂಡಿಯನ್ಸ್ ವರ್ ಎಕ್ಸ್ಕ್ಲೂಡೆಡ್, ಓನ್ಲಿ ಬ್ರಿಟಿಷರ್ಸ್ ಬರಿಬೋದಾಗಿತ್ತು. ಇಂಡಿಯಾದಲ್ಲಿ ಸರ್ವ್ ಮಾಡೋದಕ್ಕೆ ಬ್ರಿಟಿಷರ್ಸು ಓಪನ್ ಕಾಂಪಿಟೇಷನ್ ಬರಿಬೇಕಾಗಿತ್ತು. ಆಯಿತಾ? ಗೋಯಿಂಗ್ ಫಾರ್ವರ್ಡ್, ನೆಕ್ಸ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858. ಇದಕ್ಕೆ ಬ್ಯಾಕ್ಗ್ರೌಂಡ್ ಇದೆ. 1857ನಲ್ಲಿ ನಾವು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಕರಿತೀವಲ್ಲ, ಅದು ನಡೆದಿದೆ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆರ್ ಸಿಪಾಯಿ ಮ್ಯೂಟಿನಿ ನಡೆದಿರುತ್ತೆ 1857ನಲ್ಲಿ. ಇದಾದ ನಂತರ ಗೌರ್ಮೆಂಟು ಒಂದು ಆ್ಯಕ್ಟ್ ತರುತ್ತೆ. ಏನಕ್ಕೆ ಅಂದರೆ ಈ ಥರ ಒಂದು ನಾವು ನಡೆಸ್ತಾ ಇರೋ ಅಡ್ಮಿನಿಸ್ಟ್ರೇಷನ್ ಕೈ ಜಾರಬಾರ್ದು, ಈ ಥರ ರೆಬಿಲಿಯನ್ಗಳಾದರೆ ನಾವು ಅಡ್ಮಿನಿಸ್ಟ್ರೇಷನ್ ನಡೆಸೋಕ್ಕಾಗಲ್ಲ ಅಂತ. ಅದಕ್ಕೆ ರೂಲ್ ಆಫ್ ಕಂಪ್ನಿ ಇನ್ ಇಂಡಿಯಾ ದಿಸ್ ಎಂಡೆಡ್ ದ ರೂಲ್ ಆಫ್ ಕಂಪ್ನಿ ರೂಲ್ ಏನಿರುತ್ತೆ ಅದು ಎಂಡಿಗೆ ಬಂದ್ಬಿಡುತ್ತೆ. ಆಮೇಲೆ ಡೈರೆಕ್ಟ್ಲಿ ಇಂಡಿಯಾ ವಿಲ್ ಕಮ್ ಅಂಡರ್ ದಿ ಕ್ರೌನ್ ರೂಲು ಸ್ಟಾರ್ಟ್ ಆಗೋದು ಇವಾಗಲಿಂದ. ಕ್ರೌನ್ ಅಂದರೆ ಬ್ರಿಟಿಷ್ ರಾಣಿ ಕೆಳಗೆ ಒಂದು ಆಡಳಿತ ನಡೆಯಕ್ಕೆ ಶುರುವಾಗುತ್ತೆ. ಈ ಒಂದು ಆಡಳಿತ ನಡೆದಾಗ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಒಂದು ಪದವಿ ಕ್ರಿಯೇಟ್ ಆಗುತ್ತೆ. ಈ ಸೆಕ್ರೆಟರಿ ಆಫ್ ಸ್ಟೇಟ್ ಯಾರು ಅಂದರೆ ಹಿ ವಿಲ್ ಬಿ ಅ ಮೆಂಬರ್ ಆಫ್ ಬ್ರಿಟಿಷ್ ಕ್ಯಾಬಿನೆಟ್, ಅಂದರೆ ಬ್ರಿಟಿಷ್ ಮಿನಿಸ್ಟರ್ ಆಗಿರ್ತಾರೆ. ಈ ಬ್ರಿಟಿಷ್ ಮಿನಿಸ್ಟ್ರು ಇಂಡಿಯಾದು ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ತೊಗೊಳ್ತಾರೆ. ಯಾರು ಫಸ್ಟ್ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ಲಾರ್ಡ್ ಸ್ಟ್ಯಾನ್ಲಿ.
will be the first Secretary of State. ಆಮೇಲೆ he was to exercise the powers of the crown. Sorry. Secretary of State, he will govern India through Governor General. ಈ Secretary of State ಇಂಡಿಯಾನ ಹೆಂಗೆ ಗವರ್ನ್ ಮಾಡ್ತಾರೆ ಅಂದರೆ ಥ್ರೂ ಗವರ್ನರ್ ಜನರಲ್. ಆ್ಯಂಡ್ ಗವರ್ನರ್ ಜನರಲ್ ನಾನು ಆಲ್ರೆಡಿ ಹೇಳಿದೆ, ಅವ್ರಿಗೆ ಇನ್ನೊಂದು ಟೈಟಲ್ ಸಿಗುತ್ತೆ ವೈಸ್ ರಾಯ್ ಅಂತ, ಆಯಿತಾ. He represented Secretary of State and was assisted by Executive Council, which consisted of high officials of the government. And this system of dual government ಏನು ಒಂದು ಪಿಟ್ಸ್ ಇಂಡಿಯಾ ಆಕ್ಟ್ 1784 ಇಂಟ್ರೊಡ್ಯೂಸ್ ಆಗಿರುತ್ತೆ, ಅದು ಫೈನಲಿ ಅಬಾಲಿಷ್ ಆಗುತ್ತೆ, ಡ್ಯುಯಲ್ ಗೌರ್ಮೆಂಟ್ ಸಿಸ್ಟಮ್ ಮತ್ತೆ ಹೋಗುತ್ತೆ. ಗೋಯಿಂಗ್ ಫಾರ್ವರ್ಡ್, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1861, ಇದರಲ್ಲಿ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಏನಂತ ಕರೀತಾರೆ ಅಂದರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಫಸ್ಟ್ ಟೈಮ್ ಕರೀತಾರೆ. ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವಿಲ್ ಬಿಕಮ್ ದಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ದಿ ಗವರ್ನರ್ ಜನರಲ್ ವಾಸ್ ಕಾನ್ಫರ್ಡ್ ಪವರ್ ಟು ಪ್ರಮಲ್ಗೇಟ್ ಆರ್ಡಿನೆನ್ಸಸ್. ಇವಾಗೇನು ನಾವು ಆರ್ಡಿನೆನ್ಸ್ ಅಥವಾ ಸುಗ್ರೀವಾಜ್ಞೆ ಅಂತ ನೋಡ್ತೀವಿ, ಅವಾಗ ಗವರ್ನರ್ ಜನರಲ್ ಅಥವಾ ವೈಸ್ ರಾಯ್ಗೆ ಆ ಪವರ್ ಕೊಟ್ಟಿರ್ತಾರೆ ಟು ಪ್ರಮಲ್ಗೇಟ್ ಆರ್ಡಿನೆನ್ಸಸ್. ಗೋಯಿಂಗ್ ಫಾರ್ವರ್ಡ್, ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಇನ್ ಬ್ರಿಟಿಷ್ ಇಂಡಿಯಾ ನೋಡೋದಾದ್ರೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892 ನೆಕ್ಸ್ಟ್ ಬರೋವಂಥದ್ದು. 1861 ಆದಮೇಲೆ 92 ಬರುತ್ತೆ. ಇಂಡಿಯನ್ಸ್ ಫೌಂಡ್ ದೇರ್ ವೇ ಇನ್ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇವಾಗ ಇಂಡಿಯನ್ಸ್ ಕೂಡ ಪ್ರಾವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ಸ್ಗೆ ಎಂಟರ್ ಆಗ್ತಾರೆ. ಆಮೇಲೆ ಎಲೆಕ್ಷನ್ ಅನ್ನೋದು ಒಂದು ಇಂಟ್ರೊಡ್ಯೂಸ್ ಆಗುತ್ತೆ. ಗೋಯಿಂಗ್ ಫಾರ್ವರ್ಡ್, ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ 1909 ಅಥವಾ ಫೇಮಸ್ಲಿ ಕಾಲ್ಡ್ ಮಿಂಟೋ ಮಾರ್ಲಿ ರಿಫಾರ್ಮ್ಸು. ಇದರಲ್ಲಿ ಒಂದು ಕೀ ಇಂಪಾರ್ಟೆಂಟ್ ಟೇಕ್ ಅವೇ ಏನು ಅಂದರೆ ಸೆಪರೇಟ್ ಕಾನ್ಸ್ಟಿಟ್ಯೂನ್ಸಿ ಆರ್ ಸೆಪರೇಟ್ ಎಲೆಕ್ಟರೇಟ್ ಫಾರ್ ಮುಸ್ಲಿಮ್ಸ್ ಮಾಡ್ತಾರೆ. ಇಲ್ಲಿಂದ ನಮ್ಮ ಇಂಡಿಯಾನಲ್ಲಿ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಸೊ ಡಿವೈಡ್ ಆ್ಯಂಡ್ ರೂಲ್ ಏನು ಅಂತ ನಾವು ಹೇಳ್ತೀವಿ, ಇದು ಕೂಡ ಒಂದು ಸಿಸ್ಟಮ್ ಆಗಿರುತ್ತೆ. ಅದಕ್ಕೆ ಲಾರ್ಡ್ ಮಿಂಟೋ ಈಸ್ ಕಾಲ್ಡ್ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್. ಯಾಕೆಂದರೆ ಫಾದರ್ ಆಫ್ ಕಮ್ಯುನಲ್ ಎಲೆಕ್ಟೊರೇಟ್, ಆಯಿತಾ. ಸೊ ಈ ಸಪ್ರೇಟ್ ಎಲೆಕ್ಟೊರೇಟ್ ಮುಸ್ಲಿಮ್ಸ್ ಕ್ರಿಯೇಟ್ ಮಾಡೋದ್ರಿಂದ ಒಂದು ಡಿವೈಡ್ ಮಾಡ್ತಾರೆ ಇಂಡಿಯಾನ. ನೆಕ್ಸ್ಟ್ ಬರುವಂಥದ್ದು ಇನ್ನೂ ಡಿವಿಷನ್ಗೆ ಒಂದು ಅವಕಾಶ ಕೊಡುತ್ತೆ, ಯಾವುದಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಆರ್ ಫೇಮಸ್ಲಿ ಕಾಲ್ಡ್ ಮಾಂಟೆಗ್ಯೂ ಚೆಮ್ಸ್ಫೋರ್ಡ್ ರಿಫಾರ್ಮ್ಸ್. ಇದರಲ್ಲಿ ಪ್ರಾವಿನ್ಸಸ್ನಲ್ಲಿ ಡಯಾರ್ಕಿನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಪ್ರಾವಿನ್ಷಿಯಲ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅದನ್ನು 2 ವಿಭಾಗಗಳಾಗಿ ಮಾಡ್ತಾರೆ. ಒನ್ ವಾಸ್ ಟ್ರಾನ್ಸ್ಫರ್ಡ್, ಇನ್ನೊಂದು ರಿಸರ್ವ್ಡ್. ಮುಂದಿನ ಸ್ಲೈಡ್ನಲ್ಲಿದೆ. ಟ್ರಾನ್ಸ್ಫರ್ಡ್ನಲ್ಲಿ ಏನಿರುತ್ತೆ ಅಂದರೆ ದಿಸ್ ವಾಸ್ ಅಡ್ಮಿನಿಸ್ಟರ್ಡ್ ಬೈ ದಿ ಗವರ್ನರ್, ಆಯಿತಾ. ಗವರ್ನರ್ ಇದನ್ನ ಈ ಸಬ್ಜೆಕ್ಟ್ಸ್ನ ಡೀಲ್ ಮಾಡ್ತಾರೆ ಅಲಾಂಗ್ ವಿತ್ ದಿ ಹೆಡ್ ಆಫ್ ದಿ ಮಿನಿಸ್ಟರ್ಸ್. ಓಕೆ. ರಿಸರ್ವ್ ಸಬ್ಜೆಕ್ಟ್ಸ್ನಲ್ಲಿ ಏನಿರುತ್ತೆ ಅಂದರೆ ಗವರ್ನರ್ ಆ್ಯಂಡ್ ದಿ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ವಿಲ್ ಅಡ್ಮಿನಿಸ್ಟರ್ ದಿ ರಿಸರ್ವ್ ಸಬ್ಜೆಕ್ಟ್ಸ್ ವಿತೌಟ್ ಎನಿ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಚರ್, ಆಯಿತಾ. ನೆಕ್ಸ್ಟ್, ಇಂಡಿಯನ್ ಲೆಜಿಸ್ಲೇಚರ್ ಬಿಕೇಮ್ ಬೈಕ್ಯಾಮ್ರಲ್ ಫಾರ್ ದ ಫಸ್ಟ್ ಟೈಮ್. ಇಟ್ ಆ್ಯಕ್ಚುಲಿ ಹ್ಯಾಪನ್ ಇನ್ 1935. ಸೊ 1935ನಲ್ಲಿ ಏನೋ ಒಂದು ಪಾರ್ಲಿಮೆಂಟ್ ಇರುತ್ತೆ, ಅದು ಬೈಕ್ಯಾಮ್ರಲ್ ಆಗುತ್ತೆ. ಬೈಕ್ಯಾಮ್ರಲ್ ಅಂದರೆ ವೇರ್ ದೇರ್ ವಿಲ್ ಬಿ ಅಪ್ಪರ್ ಹೌಸ್ ಆ್ಯಂಡ್ ಅ ಲೋವರ್ ಹೌಸ್. ಆಮೇಲೆ ಸೆಕ್ರೆಟರಿ ಆಫ್ ಸ್ಟೇಟ್ ವಿಲ್ ಬಿ ಪೇಯ್ಡ್ ಬೈ ಬ್ರಿಟಿಷ್ ಎಕ್ಸ್ಚೆಕರ್ ಆ್ಯಂಡ್ ಇನ್ನೊಂದು ಪೋಸ್ಟ್ ಆಫ್ ಕಮಿಷನರ್ ಕೂಡ ಕ್ರಿಯೇಟ್ ಆಗುತ್ತೆ. ಗೋಯಿಂಗ್ ಫಾರ್ವರ್ಡ್, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಇದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ದು ಬ್ಲೂ ಪ್ರಿಂಟ್ ಅಂತ ಕೂಡ ಹೇಳ್ತೀವಿ. ಬ್ಲೂ ಪ್ರಿಂಟ್ ಏಕೆಂದರೆ ಇದರಿಂದ ನಾವು ತುಂಬ ಒಂದು ಫೀಚರ್ಗಳನ್ನ ಇವಾಗಿನ ಕಾನ್ಸ್ಟಿಟ್ಯೂಷನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈವನ್ ಆಫ್ಟರ್ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್, ವಿ ಹ್ಯಾವ್ ಅಡಾಪ್ಟೆಡ್ ಅ ಲಾಟ್ ಆಫ್ ಫೀಚರ್ಸ್ ಫ್ರಮ್ ದಿಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಆ್ಯಂಡ್ ಫಸ್ಟ್ ಥಿಂಗ್, ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, it provided for establishment of All India Federation consisting of British provinces. So there was an All India Federation consisting of British provinces. Also it had princely states. Remember, when we got independence, there were around 565 princely states. And the joining of princely states, it was voluntary. Okay, they could either join, and as a result, the federation did not come into force existence, as the minimum number of princely states required to join the federation did not give their assent to join the federation. ಸೊ ಇವರು ಬ್ರಿಟಿಷ್ ಫೆಡರೇಷನ್ನ ಸೇರ್ಬೋದು ಅಂತ ಅವಕಾಶ ಸಿಕ್ಕಿತ್ತು ಪ್ರಿನ್ಸ್ಲಿ ಸ್ಟೇಟ್ಗಳಿಗೆ. ಮಿನಿಮಮ್ ನಂಬರ್ ಆಫ್ ಪ್ರಾವಿನ್ಸಸ್ ಕೂಡ, ಮಿನಿಮಮ್ ನಂಬರ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್ ಕೂಡ ಸೇರ್ದಲ್ಲ ಇದಕ್ಕೆ. ಇದು ಒಂದು ಇದಕ್ಕೆ ಎಕ್ಸಿಕ್ಯೂಷನ್ಗೆ ಬರಲಿಲ್ಲ. ಇಟ್ ಡಿಡ್ಂಟ್ ಕಮ್ ಟು ಎಕ್ಸಿಸ್ಟೆನ್ಸ್. ಆ್ಯಂಡ್ ಡಯಾರ್ಕಿ ವಾಸ್ ಇಂಟ್ರೊಡ್ಯೂಸ್ಡ್ ಎಟ್ ದಿ ಸೆಂಟರ್. ಓಕೆ, ದಟ್ ಈಸ್ ದ ಸಿಸ್ಟಮ್ ಆಫ್ ದಿಸ್ ಥಿಂಗ್. ಆ್ಯಂಡ್ at the center, the Department of Foreign Affairs and Defense were reserved for the Governor General. And provincial autonomy replaced diarchy in provinces. They were granted separate legal identity. Burma, that is what we call Myanmar now, was separated from India in 1934 ನಲ್ಲೇ ಇದಾಗಿರುತ್ತೆ. ಬರ್ಮಾ ಸೆಪ್ರೇಟ್ ಆಗುತ್ತೆ ಇಂಡಿಯಾಯಿಂದ. ಗೋಯಿಂಗ್ ಫಾರ್ವರ್ಡ್,
ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಪಾರ್ಟ್ಸ್ಗಳು ಹಾಗೂ ಯಾವ್ಯಾವ ಆರ್ಟಿಕಲ್ಗಳಿರುತ್ತೆ ಆ ಪಾರ್ಟ್ಗಳಲ್ಲಿ ಅಂತ ನೋಡೋಣ. ಪಾರ್ಟ್ 1 ನಲ್ಲಿ ಆರ್ಟಿಕಲ್ 1 to 4 ಇರುತ್ತೆ. ಅದರಲ್ಲಿ ಟೆರಿಟರಿ ಆಫ್ ಇಂಡಿಯಾ, ಅಡ್ಮಿಷನ್, ಎಸ್ಟಾಬ್ಲಿಷ್ಮೆಂಟ್ ಆರ್ ಫಾರ್ಮೇಷನ್ ಆಫ್ ನ್ಯೂ ಸ್ಟೇಟ್ಸ್ ಇರುತ್ತೆ. ಪಾರ್ಟ್ 1 ಅಲ್ಲಿ ಟೆರಿಟರಿ ಆಫ್ ಇಂಡಿಯಾ ಜ್ಞಾಪಕ ಇಟ್ಕೊಳ್ಳಿ. ನಮ್ಮ ಯಾವ್ಯಾವ ಇಂಡಿಯಾದಲ್ಲಿ ಯಾವ್ಯಾವ ಸ್ಟೇಟ್ಸ್ ಇದೆ ಅನ್ನೋದು ಕೂಡ ಪಾರ್ಟ್ 1 ಅಲ್ಲೇ ಇರುವಂಥದ್ದು. ಆಮೇಲೆ ಹೊಸ ಸ್ಟೇಟ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ, ಅಥವಾ ಒಂದು ಸ್ಟೇಟ್ನ ಒಡೆದು 2 ಸ್ಟೇಟ್ ಮಾಡಬೇಕಂದ್ರೆ, ಅಥವಾ 2 ಸ್ಟೇಟ್ನ ಕೂರಿಸಿ 1 ಸ್ಟೇಟ್ ಮಾಡಬೇಕಂದ್ರೆ, ಅಥವಾ ಒಂದು ಸ್ಟೇಟ್ನ ಬಾರ್ಡರ್ನ ಕಮ್ಮಿ ಮಾಡಬೇಕು ಆದರೆ, ಅಥವಾ ಒಂದು ಸ್ಟೇಟ್ನ ಬಾರ್ಡರ್ನ ಜಾಸ್ತಿ ಮಾಡಬೇಕು ಅಂದರೆ, ಐ ಮೀನ್ ಇನ್ ಟರ್ಮ್ಸ್ ಆಫ್ ಏರಿಯಾ, ಎಲ್ಲದು ಪಾರ್ಟ್ 1 ಡೀಲ್ ಮಾಡುತ್ತೆ. ನೆಕ್ಸ್ಟ್ ಪಾರ್ಟ್ 2 ಇಸ್ ರಿಲೇಟೆಡ್ ಟು ಸಿಟಿಸನ್ಶಿಪ್, ಅಂದರೆ ಪೌರತ್ವ ಅಂತ ನಾವೇನು ಹೇಳ್ತೀವಿ. ಇದರಲ್ಲಿ ಆರ್ಟಿಕಲ್ 5 to 11 ಇದ್ರ ಬಗ್ಗೆ ಡೀಲ್ ಮಾಡುತ್ತೆ. ಪಾರ್ಟ್ 3 is deals ಆರ್ಟಿಕಲ್ 12 to 35, ಇಟ್ ಇಸ್ ರಿಗಾರ್ಡಿಂಗ್ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಳು. ಪಾರ್ಟ್ 4 ಅಥವಾ ಆರ್ಟಿಕಲ್ 36 to 51 ಈಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ನೆಕ್ಸ್ಟ್ ಪಾರ್ಟ್ 4A, ಇದು ಒರಿಜಿನಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರೋದಿಲ್ಲ, ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ದಿಸ್ ವಿಲ್ ಡೀಲ್ ವಿತ್ ಆರ್ಟಿಕಲ್ 51A ಆ್ಯಂಡ್ ದಟ್ ಈಸ್ ರಿಗಾರ್ಡಿಂಗ್ ದಿ ಡ್ಯೂಟೀಸ್ ಆಫ್ ಇಂಡಿಯನ್ ಸಿಟಿಸನ್ಸ್. ಇದು ಇನಿಷಿಯಲ್ ಆಗಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರೋದಿಲ್ಲ. 42nd ಅಮೆಂಡ್ಮೆಂಟ್ ಆಕ್ಟ್ 1976ನಲ್ಲಿ ಇದು ಆ್ಯಡ್ ಆಗಿರುತ್ತೆ. ನೆಕ್ಸ್ಟ್ ಪಾರ್ಟ್ 5 ಈಸ್ ಫ್ರಮ್ ಆರ್ಟಿಕಲ್ 52 to 151, ಗೌರ್ಮೆಂಟ್ ಅಟ್ ಯೂನಿಯನ್ ಲೆವೆಲ್, ದಟ್ ಈಸ್ ದಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಡೀಲ್ ಮಾಡುತ್ತೆ. ಪಾರ್ಟ್ 6 will deal from article 152 to 237 will deal with government at state level. Part 7, which includes article 238, will deal with states in part B of the first schedule. It was repealed by 7th Amendment Act in 1956. Then part 8 is related to article 239 to 241. This will deal with administration of union territories. And part 9 is article 242 to 243. This will deal with territories in part D of the first schedule and other territories. It was repealed by 7th Amendment Act 1956. So part 9 is not important. And part 10 is article 244 to 244A. This will deal with scheduled and tribal areas. Part 11 is article 245 to 263, that is relationship between union and states. Part 12 is article 264 to 300. It will deal with finance, property, contracts and suits. Part 13 is article 301 to 307. This will deal with trade, commerce and travel within the territory of India. Part 14 is article 308 to 323. This will deal with services under the union and states. Part 14A is article 323A to 323B. This was added by the 42nd Amendment Act 1976, and this will deal with administrative tribunals to hear disputes and other complaints. And part 15 will deal with election commission and election, and article 324 to 329 is related to this. Going forward, part 16 is article 330 to 342. This will deal with special provisions to certain classes, ST, SC and Anglo-Indians. Part 17 is article 343 to 351. This will deal with official languages. So part 17 is important. Next, part 18 deals with emergency provisions. Article 352 to 360 will deal with this. And part 19 is related to article 361 to 367. All these are miscellaneous provisions regarding exemption of the president and governors from criminal proceedings. And part 20 is article 368, that is regarding amendment of constitution. So there is a detailed procedure on how the constitution should be amended, that is dealt with in part 20. And part 21 is article 369 to 392. This deals with temporary, transitional and special provisions. Part 22 is article 393 to 395. This contains short titles, commencement and repeal of the constitution. ಇವೆಲ್ಲವನ್ನು ನಾವು ಡೀಟೇಲ್ ಆಗಿ ಮುಂದಿನ ಹೋಗ್ತಾ ತರಗತಿಗಳಲ್ಲಿ ನೋಡೋಣ. ನೆಕ್ಸ್ಟ್ ಶೆಡ್ಯೂಲ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾವು ನೋಡೋದಾದ್ರೆ, ಫಸ್ಟ್ ಶೆಡ್ಯೂಲ್ ವಿಲ್ ಡೀಲ್ ವಿತ್ ಲಿಸ್ಟ್ ಆಫ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್. So initially there were 8 schedules, but now there are 12 schedules. So second schedule will deal with salary of president, governors, chief judges, judges of high court and supreme court, comptroller and auditor general. Third schedule will deal with forms of oaths and affirmations. Fourth schedule will deal with allocation of seats in the Rajya Sabha. Remember, in US every state has 2 seats to the upper house, but in India the seats in Rajya Sabha are divided in proportion to the population of different states. So all the states don't get equal representation in Rajya Sabha or the upper house. Going forward,
Regarding the fifth schedule, administration and control of scheduled areas and tribes, and sixth schedule deals with provisions for administration of tribal areas in Assam, Meghalaya, Tripura, Mizoram, and Arunachal Pradesh. Seventh schedule, it gives allocation of powers and functions between union and state. It contains three lists. Which are the three lists? That is the union list, that is for the central government; state list, that is the state government; and also the concurrent list, wherein both the union and states can do it. So this is what we call division of power between the state and the center. That is the seventh schedule. Next, eighth schedule deals with 22 languages, or what we call the scheduled languages. There are 22 languages in the eighth schedule, and ninth schedule is related to first amendment that happened in 1951. This is related to land tenure, land tax, railways, and industries. And the 10th schedule was added by the 52nd Amendment Act in 1985. That is what we call anti-defection ಅಂತ ನಾವೇನು ಕರಿತೀವಿ. ಅದೇ ಇದು ಮೆಂಬರ್ಸು ಒಂದು ಪಾರ್ಟಿಯಿಂದ ಇನ್ನೊಂದು ಪಾರ್ಟಿಗೆ ಆಫ್ಟರ್ ಎಲೆಕ್ಷನ್ಸು ಒಂದು ಜಂಪ್ ಮಾಡಿದ್ರೆ ಆಂಟಿ ಡಿಫೆಕ್ಷನ್ ಏನಂತ ಕರಿತೀವಿ. ದಟ್ ವಾಸ್ ಆಡೆಡ್ ಬೈ ದಿ 52nd Amendment Act 1985 and the 10th schedule deals with that. And the 11th schedule, it deals with the 73rd Amendment. ಇದು 1992 ನಲ್ಲಿ ಆಗುವಂಥದ್ದು. This is related to provisions of Panchayat Raj. Next, 12th schedule is 74th Amendment Act in 1992. This contains provisions of municipal corporation. These are the schedules of our Indian Constitution. Next, if we look at the sources of our Indian Constitution, we call Indian Constitution as a borrowed bag or ಮಿಕ್ಸ್ಡ್ ಬ್ಯಾಗ್. ಓಕೆ, ಬಾರೋಡ್ ಏನಂದರೆ ಎಷ್ಟೊಂದು ದೇಶಗಳಿಂದ ನಾವು ಒಂದೊಂದು ಫೀಚರ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಸೊ ಇಟ್ ಈಸ್ ಅ ಬಾರೋಡ್ ಬ್ಯಾಗ್, ಇಟ್ ಹ್ಯಾಸ್ ಮಿಕ್ಸ್ಡ್ ಫೀಚರ್ಸ್. ಸೊ ಯಾವ್ಯಾವ ಫೀಚರ್ನ ನಾವು ಯಾವ್ಯಾವ ದೇಶದಿಂದ ತೊಗೊಂಡ್ವಿ ಅಂತ ಇದರಲ್ಲಿ ನೋಡೋಣ. ಫಸ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ನಾನು ಆಲ್ರೆಡಿ ಹೇಳಿದೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಬ್ಲೂ ಪ್ರಿಂಟ್ ಅಂತ. ಏನಕ್ಕೆ ಬ್ಲೂ ಪ್ರಿಂಟ್ ಅಂದರೆ ನಮ್ಮ ಒಂದು ಫೆಡ್ರಲ್ ಸ್ಕೀಮು. ದಟ್ ಈಸ್ ಫೆಡ್ರಲ್ ಸ್ಕೀಮ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೆಳಗಡೆ ಸ್ಟೇಟ್ ಗೌರ್ಮೆಂಟ್. ದಟ್ ಈಸ್ in India we have a federation, okay, just like US. So in India we have a federation, that is we have a government at the center and we have state governments in their respective states. Okay, that is the federal scheme. And office of the governor, okay, and judiciary, public service commission, emergency provisions and administrative details, all these were adopted from the Government of India Act 1935. Next, the British Constitution, we have a parliamentary system, we have rule of law, we have legislative, okay, forgive the spelling here, it is legislative, legislative procedure, single citizenship, cabinet system, prerogative writs, parliamentary privileges and bicameralism. Okay, so now ನಮ್ಮ parliamentary system ಆಗಿರ್ಬೋದು ಅಥವಾ rule of law, then also the legislative procedure, what is the procedure to be adopted. ಆಮೇಲೆ single citizenship. So what is single citizenship, sir? Can there be double citizenship, triple citizenship? Yes. ವಾಟ್ ಈಸ್ ಸಿಂಗಲ್ ಸಿಟಿಸನ್ಶಿಪ್ ಅಂದರೆ ಸಿಂಪಲ್ ಆಗಿ ಹೇಳೋದಂದರೆ ನೋಡಿ, ಅಮೇರಿಕಾಗೆಲ್ಲ ಓದ್ವಿ ಅಂದರೆ ದೆರ್ ಇಸ್ ಡ್ಯುಯಲ್ ಸಿಟಿಸನ್ಶಿಪ್. ಯು ಆರ್ ನಾಟ್ ಓನ್ಲಿ ಅ ಸಿಟಿಸನ್ ಆಫ್ ದಿ ಸ್ಟೇಟ್, ಯು ಆರ್ ಆಲ್ಸೋ ಅ ಸಿಟಿಸನ್ ಆಫ್ ದಿ country. But in India we don't say that. We all of us, I may be from Karnataka, but I am an Indian citizen. I don't say I am a Karnataka citizen, then I don't say I'm an Indian citizen. I am a citizen of India. So in India we have single citizenship. Also the cabinet system, the also was adopted from the British government, and also prerogative writs, that is we will deal with this in fundamental rights. And also the parliamentary privileges and bicameralism. Bicameralism is nothing but two houses, that is an upper house and a lower house. Then when it comes to US Constitution, now US Constitution, the fundamental rights na tagondvi. Also independence of judiciary. Remember, in India we have an independent and integrated judiciary. ಆಯಿತಾ. ಆಮೇಲೆ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಜಡ್ಜಸ್ಸು ಆ್ಯಂಡ್ ಪೋಸ್ಟ್ ಆಫ್ ವೈಸ್ ಪ್ರೆಸಿಡೆಂಟ್, ಇದೆಲ್ಲವನ್ನು ನಾವು US ಕಾನ್ಸ್ಟಿಟ್ಯೂಷನಿಂದ ತೊಗೊಂಡಿದ್ದೀವಿ. ನೆಕ್ಸ್ಟ್, ಐರಿಷ್ ಕಾನ್ಸ್ಟಿಟ್ಯೂಷನಿಂದ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡಿದ್ದೀವಿ. ನೆಕ್ಸ್ಟ್, ನಾಮಿನೇಷನ್ ಆಫ್ ಮೆಂಬರ್ಸ್ ಆಫ್ ರಾಜ್ಯಸಭಾ, ಮೆಥಡ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್, ಎಲ್ಲವನ್ನು ನಾವು ಐರಿಷ್ ಕಾನ್ಸ್ಟಿಟ್ಯೂಷನಿಂದ ತೊಗೊಂಡಿದ್ದೀವಿ. ನೆಕ್ಸ್ಟ್, ಕೆನಡಿಯನ್ ಕಾನ್ಸ್ಟಿಟ್ಯೂಷನಿಂದ ಫೆಡರೇಷನ್ ವಿತ್ ಅ ಸ್ಟ್ರಾಂಗ್ ಸೆಂಟರ್. See, in India we have a federation. This federation has unitary features. ಅಂದರೆ ವಾಟ್ ಈಸ್ ದಿಸ್ ಫೆಡರೇಷನ್ ವಿತ್ ಅ ಸ್ಟ್ರಾಂಗ್ ಸೆಂಟರ್ ಅಂದರೆ, ಇನ್ ಟೈಮ್ಸ್ ಆಫ್ ಎಮರ್ಜೆನ್ಸಿ, ಇವಾಗ ಏನಾದರೂ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ಅಂದರೆ
ದ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಬಿಕಮ್ ಆಲ್ ಪವರ್ಫುಲ್. ಸ್ಟೇಟ್ ಗೌರ್ಮೆಂಟ್ ಪವರ್ನ ಡಿಪ್ರೈವ್ ಮಾಡಿಬಿಡುತ್ತೆ, ಸೆಂಟ್ರಲ್ ಗೌರ್ಮೆಂಟು ಫುಲ್ ಪವರ್ಫುಲ್ ಆಗಿಬಿಡುತ್ತೆ ಯಾವಾಗ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ದಟ್ ಈಸ್ ವೈ ವಿ ಹ್ಯಾವ್ a very strong center at we are a federation, but it has a strong center. At times it becomes unitary. Okay, that is one thing we need to note. And vesting of residuary power in the center, appointment of the state government by the center, and advisory jurisdiction of Supreme Court. Okay, all this we've got it from Canadian Constitution. Australian Constitution ಇಂದ ಕನ್ಕರೆಂಟ್ ಲಿಸ್ಟ್ ತೊಗೊಂಡ್ವಿ. ಆಮೇಲೆ ಜಾಯಿಂಟ್ ಸಿಟ್ಟಿಂಗ್ ಆಫ್ 2 ಹೌಸಸ್ ಇನ್ ದ ಪಾರ್ಲಿಮೆಂಟ್, ಏನು ನಮ್ಮದು ಆರ್ಟಿಕಲ್ 108 ಬಗ್ಗೆ ಹೇಳ್ತಾರೆ, ಜಾಯಿಂಟ್ ಸಿಟ್ಟಿಂಗ್ ಆಫ್ 2 ಹೌಸಸ್ ಆಫ್ ದ ಪಾರ್ಲಿಮೆಂಟು. ನೆಕ್ಸ್ಟು ಜರ್ಮನಿ ಕಾನ್ಸ್ಟಿಟ್ಯೂಷನ್ ಇಂದ ನಾವು ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ ಇರಬೇಕಂದ್ರೆ ಫಂಡಮೆಂಟಲ್ ರೈಟ್ ಸಸ್ಪೆನ್ಷನ್ನು, ಇದನ್ನು ನಾವು ಜರ್ಮನಿಯಿಂದ ಅಡಾಪ್ಟ್ ಮಾಡ್ಕೊಂಡಿದ್ದು ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿಯಿಂದ. ಆಮೇಲೆ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇಂದ ನಾವು ರಿಪಬ್ಲಿಕ್ ಅಂಡ್ ಐಡಿಯಲ್ಸ್ ಆಫ್ ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರೆಟರ್ನಿಟಿ ಇನ್ ದ ಪ್ರಿಯಂಬಲ್, ಇದನ್ನು ಅಡಾಪ್ಟ್ ಮಾಡ್ಕೊಂಡ್ವಿ. ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಇಂದ ಪ್ರೊಸೀಜರ್ ಫಾರ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಎಲೆಕ್ಷನ್ ಆಫ್ ಮೆಂಬರ್ಸ್ ಆಫ್ ರಾಜ್ಯಸಭಾನ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ಜಪನೀಸ್ ಕಾನ್ಸ್ಟಿಟ್ಯೂಷನ್ ಇಂದ ಪ್ರೊಸೀಜರ್ ಎಸ್ಟಾಬ್ಲಿಷ್ ಬೈ ಲಾನ ನಾವು ಅಡಾಪ್ಟ್ ಮಾಡ್ಕೊತೀವಿ. ಕಾನ್ಸ್ಟಿಟ್ಯೂಷನ್ ಆಫ್ ಫಾರ್ಮರ್ ಯು ಎಸ್ ಎಸ್ ಆರ್ ಇಂದ ನಾವು 5 year ಪ್ಲ್ಯಾನ್. ಓಕೆ, ಆಮೇಲೆ ಫಂಡಮೆಂಟಲ್ ಡ್ಯೂಟೀಸು, ಆಮೇಲೆ ಐಡಿಯಾಲ್ಸ್ ಆಫ್ ಜಸ್ಟಿಸ್ ಇನ್ ಪ್ರಿಯಂಬಲ್, ಇದೆಲ್ಲವನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟು ಪ್ರಿಯಂಬಲ್ ಆಫ್ ಕಾನ್ಸ್ಟಿಟ್ಯೂಷನ್ ಹಿಂಗೆ ಹೋಗುತ್ತೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬಿಗಿನ್ಸ್ ವಿತ್ ದ ಪ್ರಿಯಂಬಲ್ ಅಂದರೆ ನಥಿಂಗ್ ಬಟ್ ನಾವು ಯಾವುದಾದ್ರೂ ಒಂದು ಬುಕ್ ತೊಗೊಂಡ್ರೆ ಅದ್ರ ಇನಿಷಿಯಲ್ ಪೇಜಸ್ನಲ್ಲಿ ದೇರ್ ವಿಲ್ ಬಿ ಸಮಥಿಂಗ್ ಕಾಲ್ಡ್ ಪ್ರಿಫೇಸ್ ಅಥವಾ ಮುನ್ನುಡಿ, ಪ್ರಿಫೇಸ್ ಆಯಿತಾ. ಈ ಪ್ರಿಫೇಸ್ ಅನ್ನು ದಿಸ್ ವಿಲ್ ಗಿವ್ ದಿ, ಈ ಬುಕ್ನಲ್ಲಿರುವಂಥ ಸಾರನ ಒಂದೇ ಪೇಜ್ನಲ್ಲಿ, ಸಮರಿನ ಒಂದೇ ಪೇಜ್ನಲ್ಲಿ ಕೊಟ್ಬಿಡುತ್ತಾರೆ. ಅದೇ ರೀತಿ ಕಾನ್ಸ್ಟಿಟ್ಯೂಷನ್ದು ಅಷ್ಟೇ, ಇದ್ರದ್ದೊಂದು ಸಮರಿ ಅಥವಾ ಇದರದೊಂದು ಭಾವ ಏನಿದೆ ಅನ್ನೋದು ಒಂದೇ ಪೇಜ್ನಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಈ ಕಾನ್ಸ್ಟಿಟ್ಯೂಷನ್ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಏನು ಪಂಡಿತ್ ಜವಾಹರ್ಲಾಲ್ ನೆಹರು ಏನು ಪ್ರಪೋಸ್ ಮಾಡಿರ್ತಾರೆ ಅದೇ ನಮ್ಮ ಸಂವಿಧಾನದ ಅವ್ರ ಕಾನ್ಸ್ಟಿಟ್ಯೂಷನ್ನ ಪ್ರಿಯಂಬಲ್ ಅಂತ ಬರುತ್ತೆ. ಇದು ಬೇಸಿಕ್ಲಿ ದಿಸ್ ಇಸ್ ನಥಿಂಗ್ ಬಟ್ ದಿ ಸಮರಿ ಆರ್ ಎಸೆನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇದನ್ನ ಫಸ್ಟ್ ಒಂದೇ ಸಲ ಅಮೆಂಡ್ ಆಗಿರೋದು ಫಸ್ಟ್ ಟೈಮು, ಆಮೇಲೆ ಲಾಸ್ಟ್ ಟೈಮ್ ಅಮೆಂಡ್ ಆಗಿರೋದು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1976ನಲ್ಲಿ. ಇದರಲ್ಲಿ 3 ಹೊಸ ಪದಗಳನ್ನ ಸೇರಿಸಿರ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವ್ದು ಅಂದರೆ ಸೋಷಿಯಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ. And the preamble goes this way. The preamble in its present form reads, first preamble na ಓದ್ಬಿಡ್ತೀನಿ. We the people of India having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic and political, liberty of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and unity and integrity of the nation in our Constituent Assembly, this 26th day of November 1949, do hereby adopt, enact and give to ourselves this Constitution ಅಂತ ಹೇಳ್ತೀವಿ. ಸೊ ಈ ಇವಾಗ ಪ್ರಿಯಂಬಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಿಂಗೆ ಪ್ರಿಯಂಬಲ್ ಓದಿದ್ಮೇಲೆ ನೆಕ್ಸ್ಟು ನಮ್ಮ ಒಂದು ಪ್ರಿಯಂಬಲ್ನಲ್ಲಿ ಇಟ್ ಸ್ಟಾರ್ಟ್ಸ್ ವಿತ್ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಭಾರತೀಯರಾದ ನಾವು ಆಯಿತಾ ಅಂತ ಸ್ಟಾರ್ಟ್ ಆಗುತ್ತೆ. ನಾವು ಸೋಲಮನ್ಲಿ ಅಂದರೆ ಒಂದು ಡಿಗ್ನಿಫೈಡ್ ಆಗಿ ಒಂದು ರೆಸಲ್ಯೂಷನ್ ಅದು ತೊಗೊಳ್ತೀವಿ ಆಯಿತಾ. ಒಂದು ರೆಸಲ್ಯೂಷನ್ನು ಏನ ರೆಸಲ್ಯೂಷನ್ ಅಂದರೆ ಇಂಡಿಯಾನ ನಾವು ಒಂದು ಸಾವ್ರಿನ್ ಅಂದರೆ ಇಂಡಿಯಾ ಈಸ್ ಸುಪ್ರೀಮ್. India is not under the control of any foreign nation. That is what it means by sovereign. And India is socialist and we have a democratic socialism here. Democratic socialism. Okay, what is this socialism? This is basically an ideology wherein there will be division of resources. Okay, let's not get too deep into socialist ideology. Then in India, next point is secular. What is secular? Secular basically means state does not endorse any religion. State does not endorse any religion. What exactly is the meaning of this? See, secular anta bandre it is an ideology. ಇದರಲ್ಲಿ ನಾವು ವೆಸ್ಟರ್ನ್ ಕಂಟ್ರೀಸ್ಗೆ ಹೋದರೆ ದ ಚರ್ಚ್ ಇಸ್ ಡಿಫ್ರೆಂಟ್ ಫ್ರಮ್ ದ ಗೌರ್ಮೆಂಟ್ ಆಯಿತಾ. ಎರಡು ಮರ್ಜ್ ಆಗಲ್ಲ ಆಯಿತಾ. ಇಲ್ಲಿ ಇಂಡಿಯಾಗೆ ಬಂದ್ವಿ ಅಂದರೆ ವಿ ಸೇ ವಿ ಆರ್ ಇಂಡಿಯನ್ಸ್. ಓಕೆ, ವಿ ಡೋಂಟ್ ಸೇ ದಿಸ್ ಈಸ್ ಅ ಲ್ಯಾಂಡ್ for Hindu, or we don't say this is a Hindu country, we don't say this is a Muslim country, or we don't say this is a Christian country. However, ಸ್ವಲ್ಪ ವೆಸ್ಟ್ ಕಂಟ್ರೀಸ್ಗೆ ಹೋದರೆ they say we are an Islamic state. For example, Pakistan, it's an Islamic country, but in India we don't say that.
ಯಾವುದೇ ಒಂದು ರಿಲಿಜಿಯನ್ಗೆ ಇಲ್ಲಿ ಅಪ್ಪರ್ ಹ್ಯಾಂಡ್ ಕೊಟ್ಟಿಲ್ಲ. ಆಲ್ ರಿಲಿಜನ್ಸ್ ಆರ್ ಈಕ್ವಲ್. ಆ್ಯಂಡ್ ಈ ಯಾವ ಗೌರ್ಮೆಂಟ್ ಈಸ್ ನಾಟ್ ದಿಸ್ ಪರ್ಟಿಕ್ಯುಲರ್ ರಿಲಿಜಿಯನ್ ಅಂತ ಹೇಳೋದಿಲ್ಲ. ದಟ್ ಈಸ್ ವಾಟ್ ಈಸ್ ಸೆಕ್ಯುಲರ್. ಜಾತ್ಯತೀತ ಅಂತ ನಾವೇನು ಹೇಳ್ತೀವಿ ಕನ್ನಡದಲ್ಲಿ, ದಟ್ ಈಸ್ ಸೆಕ್ಯುಲರ್. ನೆಕ್ಸ್ಟ್ ಡೆಮಾಕ್ರಸಿ, ಡೆಮಾಕ್ರೆಟಿಕ್, ದಟ್ ಈಸ್ ಇಂಡಿಯಾ ಇಸ್ ಅ ಡೆಮಾಕ್ರಸಿ ವೇರ್ ಇನ್ ಪೀಪಲ್ ಆರ್ ಸುಪ್ರೀಮ್. It is by the people, of the people, for the people, that. And republic. What is republic? Republic means head of the country is elected. Head of the country is elected. So who is the head of the country? Head of the country is president. Then you might ask me, sir, I never voted for the president. How can you say that president is the head of the country? See, we don't elect the president directly. We elect him indirectly. How? We elect the members of parliament, also we elect the members of legislative assemblies. These members in turn elect the president. So we can say the president is indirectly elected by us, and a republic means where the head of the country is elected. And to secure to all its citizens, it has to secure social justice, economic justice, political justice. Also it has to give way for liberty. Liberty is nothing but freedom of thought. That is, you can think of whatever you want to, you can express whatever you want to, you can believe, you can have faith and worship a god of your choice, or you cannot worship, even if you don't believe in God, not an issue. And equality of status, that is, all of us equality of status and of opportunity, that is, equal opportunity should be provided for everyone. And to promote among them all, among all the people, fraternity is to be promoted. What is fraternity? Andre, it is nothing but brotherhood. Fraternity, assuring the dignity of an individual. ಯಾವುದೇ ಒಬ್ಬ ಇಂಡಿವಿಜುವಲ್ ಡಿಗ್ನಿಟಿ ಕಡಿಮೆ ಆಗಬಾರ್ದು, ಆಯ್ತಾ? ಎಲ್ಲರೂ ಭ್ರಾತೃತ್ವ, ಒಂದು ಬ್ರದರ್ಹುಡ್ ಒಂದು ಬೆಳಿಬೇಕು. ಆ್ಯಂಡ್ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್ಗೆ ಯಾವುದೇ ಧಕ್ಕೆ ಆಗಬಾರ್ದು. ದಟ್ ಈಸ್, ಇಂಡಿಯಾ ಶುಡ್ ಬಿ ಯುನೈಟೆಡ್, ಇಟ್ ಶುಡ್ ಬಿ ಇಂಟಿಗ್ರೇಟೆಡ್. ಆ್ಯಂಡ್ ಇನ್ ಅವರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ದಿಸ್ 26th of November, ನೋಡಿ, ಕಾನ್ಸ್ಟಿಟ್ಯೂಷನ್ ಎನಾಕ್ಟ್ ಆಗಿದ್ದು 26 November 1949. ಬಟ್ ಇಟ್ ಕೇಮ್ ಇನ್ ಟು ಫೋರ್ಸ್, ಯಾವಾಗ ಅದು ಫೋರ್ಸ್ಗೆ ಬಂದಿದ್ದು ಅಂದರೆ 26th January 1950. 26 January 1950. ಸೊ ಎನಾಕ್ಟ್ ಆಗಿದ್ದು ಇವತ್ತಿನ ದಿನ ಎನಾಕ್ಟ್ ಮಾಡ್ತಾರೆ. ಎಷ್ಟೊಂದು ಪ್ರಾವಿಷನ್ಸ್ ಅದರಲ್ಲೇ ಬರುತ್ತೆ. ಹಿಯರ್ ಬೈ ಅಡಾಪ್ಟ್, ಎನಾಕ್ಟ್ ಆ್ಯಂಡ್ ಗಿವ್ ಟು ಅವರ್ ಸೆಲ್ಸ್ ದಿಸ್ ಕಾನ್ಸ್ಟಿಟ್ಯೂಷನ್. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿ ಪ್ರಿಯಂಬಲ್. ನೆಕ್ಸ್ಟ್ ಕ್ವಶನು, ಪ್ರಿಯಂಬಲ್ಲು ಅಮೆಂಡ್ ಮಾಡ್ಬೋದಾ? ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತು. ನಮ್ಗೆ ಗೊತ್ತು, ನಾನು ಆಲ್ರೆಡಿ ಹೇಳಿದೆ, Article 368 is related to amendment of constitution. That is, procedure to amend constitution is Article 368 ನಲ್ಲಿ ಡೀಟೇಲ್ ಆಗಿ ಹೇಳಿದ್ದಾರೆ. ಆದರೆ ಪ್ರಿಯಂಬಲ್ನೇ ಅಮೆಂಡ್ ಮಾಡ್ಬೋದಾ ಅಂತ ಒಂದು ಹಿಸ್ಟಾರಿಕ್ ಕೇಸ್ ನಡೆಯುತ್ತೆ. ಅದು ಕೇಶವಾನಂದ ಭಾರತಿ ಕೇಸು, 1973. ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳದ ಒಂದು ಕೇಸ್ ನಡೆಯುತ್ತೆ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಿಯಂಬಲ್ ಕೆನಾಟ್ ಬಿ ಅಮೆಂಡೆಡ್ ಆಸ್ ಇಟ್ ಈಸ್ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಬಟ್ ದಿ ಸುಪ್ರೀಂ ಕೋರ್ಟ್ ಹೆಲ್ಡ್ ದಟ್ ಪ್ರಿಯಂಬಲ್ ಈಸ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇವರು ಕೇಶವಾನಂದ ಭಾರತಿ ಕೇಸ್ನಲ್ಲಿ ಏನು ಹೇಳ್ತಾರೆ ಅಂದರೆ, ಸರ್, ಪ್ರಿಯಂಬಲ್ಲು ಇದನ್ನ ಅಮೆಂಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇದು ಸಂವಿಧಾನದ ಭಾಗನೇ ಅಲ್ಲ ಅಂತಾರೆ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಪ್ರಿಯಂಬಲ್ ಈಸ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅದಕ್ಕೆ ಪ್ರಿಯಂಬಲ್ನ ಕೂಡ ಅಮೆಂಡ್ ಮಾಡ್ಬೋದು, ಬಟ್ ವಿತೌಟ್ ಚೇಂಜಿಂಗ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆದರೆ ಬೇಸಿಕ್ ಸ್ಟ್ರಕ್ಚರ್ ಏನು ಸರ್ ಅಂತ ಕೇಳಿದ್ರೆ, ಅದು ಸುಪ್ರೀಂ ಕೋರ್ಟ್ ಕೂಡ ಇನ್ನೂ ಡಿಫೈನ್ ಮಾಡಿಲ್ಲ, ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತ. ಆಮೇಲೆ ಪ್ರಿಯಂಬಲ್ಲು ಜಸ್ಟ್ ಒನ್ಸ್ ಇಲ್ಲಿ ತನಕ ಅಮೆಂಡ್ ಆಗಿರೋದು. ಅದು ಯಾವಾಗ ಅಂದರೆ 1976ನಲ್ಲಿ, ಈ 42nd ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ. ಇದರಲ್ಲಿ 3 ಹೊಸ ವರ್ಡ್ಗಳು ಆ್ಯಡ್ ಆಗುತ್ತೆ. ಅದು ಸೋಷಲಿಸ್ಟ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ. ಈ 3 ಇಂಪಾರ್ಟೆಂಟ್ ವರ್ಡ್ಸು. ಸೋಷಲಿಸ್ಟ್ ಅಂದರೆ ಹೇಳಿದ್ದೀನಿ, ಸೆಕ್ಯುಲರ್ ಅಂದರೆ ಕೂಡ ಹೇಳಿದ್ದೀನಿ, ಇಂಟಿಗ್ರಿಟಿ ಟು ದಿ ಪ್ರಿಯಂಬಲ್. This amendment was held to be valid. And about Unacademy, ask a doubt by Unacademy. ಏನಿದು ಆಸ್ಕ್ ಅ ಡೌಟ್ ಫೀಚರ್ ಆನ್ Unacademy ಅಂದರೆ, ಇದು ಹೊಸ ಫೀಚರ್ ಆಗಿರುತ್ತೆ. ಹೊಸ Unacademy ಆ್ಯಪ್, ಆಂಡ್ರಾಯ್ಡು iOS 2 ಆ್ಯಪ್ನಲ್ಲೂ ಹೊಸ ಒಂದು ಫೀಚರ್ ಆಗಿರುತ್ತೆ. ಇದರಿಂದ ಹೇಗೆ ಬೆನಿಫಿಟ್ ತೊಗೊಳ್ಳೋದು ಅಂದರೆ, ಯು ಕ್ಯಾನ್ ರೈಸ್ ಅ ಕ್ವೆರಿ ಆರ್ ಅ ಡೌಟ್. ಇದಕ್ಕೆ ಇನ್ಸ್ಟೆಂಟಾಗಿ ಸೊಲ್ಯೂಷನ್ ಸಿಗುತ್ತೆ. ಲ್ಯಾಕ್ಸ್ ಆಫ್ ಕ್ವೆಶನ್ಸ್ಗೆ ಸೊಲ್ಯೂಷನ್ ಕೊಡ್ತಾ ಇದ್ವಿ. ಆಮೇಲೆ ಹೈ ಕ್ವಾಲಿಟಿ ಸೊಲ್ಯೂಷನ್ಸ್ ಇರುತ್ತೆ, ಇಂಗ್ಲೀಷ್, ಹಿಂದಿ, ಕನ್ನಡ ಎಲ್ಲದರಲ್ಲೂ ಇರುತ್ತೆ. ಇಫ್ ಏನಾದರೂ ಆ ಕ್ವಶನ್ನೇ ಯುನೀಕ್ ಆಗಿತ್ತು ಅಂದರೆ, ಅದು ಯಾರು ಸಬ್ಸ್ಕ್ರೈಬ್ ಲರ್ನರ್ಸ್ ಇರ್ತಾರೆ, ಹಂಗಂದರೆ ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿರ್ತಾರೆ, ಅವ್ರಿಗೆ ಡೀಟೇಲ್ಡಾಗಿ ವಿಡಿಯೋ ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಷನ್ಸು ಅವೈಲಬಲ್ ಫಾರ್ ಬ್ಯಾಂಕ್ ಎಕ್ಸಾಮ್ಸ್ ಅಸ್ ವೆಲ್. ಆ್ಯಂಡ್ ಆಸ್ಕ್ ಅ ಡೌಟ್ ಬೈ Unacademy ಏನು ಮಾಡಬೇಕಂದ್ರೆ, ಗೋ ಟು ಡೌಟ್ಸ್ ಆ್ಯಂಡ್ ಸೊಲ್ಯೂಷನ್ಸು ಫೀಚರ್ ಆನ್ ಯುವರ್ ಹೋಮ್ ಸ್ಕ್ರೀನ್. ಕ್ಲಿಕ್ ಆನ್ ಆಸ್ಕ್ ಅ ಡೌಟ್ ಆ್ಯಂಡ್ ಅಪ್ಲೋಡ್ ದಿ ಡೌಟ್ ಇಮೇಜ್. ಏನು ನಿಮಗೆ ಇಮೇಜ್ ಇದೆ, ಡೌಟ್
ಇರುವಂಥದ್ದು ಅದು ಫೋಟೋ ಕಳಿಸಿದ್ರೆ ನೆಕ್ಸ್ಟ್ ಇಮೇಜ್ನ ನೀಟಾಗಿ ಕ್ರಾಪ್ ಮಾಡಿ ಹೈಲೈಟ್ ಮಾಡಿ ಆಮೇಲೆ ಆ ಸಬ್ಜೆಕ್ಟು ಯಾವ ಸಬ್ಜೆಕ್ಟಿಗೆ ಅದು ರಿಲೇಟೆಡ್ ಅಂತ ಹೇಳಿದ್ರೆ ಆ ಒಂದು ಕನ್ಸರ್ನ್ ಫ್ಯಾಕಲ್ಟಿ ಆ ಒಂದು ಕನ್ಸರ್ನ್ ಎಜುಕೇಟರ್ ಕ್ವೆರಿನ ಅಡ್ರೆಸ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ರಿಪೋರ್ಟ್ ಆ್ಯಂಡ್ ವಿನ್ ಇದೊಂದು ಫೀಚರ್ ಆಗಿರುತ್ತೆ. ಎಲ್ಲ ಲರ್ನರ್ಗಳಿಗೂ ಯಾರಾದರೂ ಎಜುಕೇಟರು ಇನ್ಅಪ್ರಾಪ್ರಿಯೇಟ್ ಕಂಟೆಂಟ್ ಕೊಡ್ತಾ ಇದ್ದಾರೆ ಆ ವಿಡಿಯೋನಲ್ಲಿ ಅಂದರೆ ನೀವು ಅದು ಫಸ್ಟ್ ಒನ್ ಟು ರಿಪೋರ್ಟ್ ಆ ಪರ್ಟಿಕ್ಯುಲರ್ ಇಶ್ಯೂನ ಏನಾದರೂ ನೀವು ಫಸ್ಟ್ ಒನ್ ಟು ರಿಪೋರ್ಟ್ ಆಗಿದೆ ಅಂದರೆ ಯು ಕ್ಯಾನ್ ಕ್ಲೇಮ್ ಯುವರ್ ಪ್ರೈಸ್ ಆ್ಯಂಡ್ ಯು ಕ್ಯಾನ್ ರಿಪೋರ್ಟ್ ಎನಿ ಇನ್ಅಪ್ರಾಪ್ರಿಯೇಟ್ ಕಂಟೆಂಟ್ using the form in the description. Okay, there is a form in the description, you can use that and you can report that inappropriate content. And ಈ ಕ್ಲಾಸ್ನಲ್ಲಿ ನಿಮಗೆ ಹಿಸ್ಟ್ರಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ದು ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಸೊ ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಧನ್ಯವಾದಗಳು.